our chief guest for the day, Honorable Higher Education Minister, Dr. M.C. Sudhakar. Honorable chief guest, respected guest of honor, invited dignitaries, guests, delegates, media members, and all gathered here, a very good morning and warm welcome to the 2 days international conference conducting by Dr. B.R. Ambedkar Study Center, Karnataka State Open University. As we all know, the theme of the conference is development perspectives of Dr. B.R. Ambedkar and contemporary world. As we gathered today to discuss development perspectives inspired by Dr. Ambedkar's vision, let us remember his enduring legacy and commitment to creating better and more inclusive world for all. With this profound sentiment in the mind, I request Honorable Vice Chancellor to already dignitaries on the dais. Okay. Now, let us start the program with Buddha Vandane by Sri Amma Ramachandra as invocation. Namo tassa bhagavato arahato samma sambuddhassa buddhang sharanang gacchami dhammam sharanam gacchami sangham sharanam gacchami dutiyampi buddham sharanam gacchami dutiyampi dhammam sharanam gacchami dutiyampi sangham sharanam gacchami tatiyampi buddham sharanam gacchami tatiyampi dhammam sharanam gacchami tatiyampi sangham sharanam gacchami panatipata veramani sikkapadam samadhiyami adinnadana veramani sikkapadam samadhiyami kamesu miccachara veramani sikkapadam samadhiyami musavada veramani sikkapadam samadhiyami surameraya majja pamadattana veramani sikkapadam samadhiyami ಇಂದಿನಿಂದ ಎನ್ನ ಜೀವಿತದಲ್ಲಿ ಜೀವಹತ್ಯೆ ಮಾಡೆನೋ ಯಾರ ಸಿರಿ ಸಂಪದಗಳ ಎಂದು ಕದಿಯಲಾರೆನೋ ಎಂದೆಂದು ನಾ ವ್ಯಭಿಚಾರ ಮಾಡೆನೋ ಎಂದು ಎಲ್ಲೂ ಸಿಯ ನುಡಿಯಲಾರೆನೋ ಮದ್ಯಮಾದಕಗಳ ಸೇವನೆಯ
Namaste by Amma Ramachandra. I kindly request all of you to stand. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿರ್ಣಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. We extend our heartfelt gratitude to Sri Amma Ramachandra. Now there is a small addition that ಸಂವಿಧಾನ ಪರಿಚಯ ಭಾಗಗಳು ಅನುಸೂಚಿಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಬೈ ತೇಜಸ್ ಚಕ್ರವರ್ತಿ 8 years old second standard KV school ಚಾಮರಾಜನಗರ followed by preamble to Constitution of India. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜನವರಿ 26, 1950ಯಲ್ಲಿ ಜಾರಿಗೆ ತರಲಾಗಿದೆ. ತಿದ್ದುಪಡಿ ಆಗೋಕ್ಕಿಂತ ಮುಂಚೆ 22 ಅಧ್ಯಾಯ 395 ವಿಧಿಗಳು 8 ಅನುಸೂಚಿಗಳಿತ್ತು. ಈಗ ಹಲವಾರು ತಿದ್ದುಪಡಿಗಳಾದ ನಂತರ 25 ಅಧ್ಯಾಯ 448 ವಿಧಿಗಳು 12 ಅನುಸೂಚಿಗಳಾಗಿದೆ. ಆ 22 ಅಧ್ಯಾಯಗಳು ಯಾವಪ್ಪ ಅಂದ್ರೆ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಆರ್ಟಿಕಲ್ 1 to 4, ಭಾಗ 2 ಪೌರತ್ವ 5 to 11, ಭಾಗ 3 ಮೂಲಭೂತ ಹಕ್ಕುಗಳು 12 to 35, ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು 36 to 51, ಭಾಗ 4A ಮೂಲಭೂತ ಕರ್ತವ್ಯಗಳು 51A, ಭಾಗ 5 ಕೇಂದ್ರ ಸರ್ಕಾರ 52 to 151, ಭಾಗ 6 ರಾಜ್ಯ ಸರ್ಕಾರ 152 to 237, ಭಾಗ 7 ತೆಗೆದುಹಾಕಲಾಗಿದೆ 238, ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು 239 to 242, ಭಾಗ 9 ಪಂಚಾಯತಿಗಳ ಮತ್ತು ಮುನ್ಸಿಪಾಲಿಟಿಗಳು 243, ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು
244 ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. 245 ಟು 263 ಭಾಗ 12 ಹಣಕಾಸು ಆಸ್ತಿ ಒಪ್ಪಂದ ವಿವಾದ. 264 ಟು 300 ಭಾಗ 13 ಭಾರತದೊಳಗಿನ ವಾಣಿಜ್ಯ ವ್ಯಾಪಾರ ಸಂಬಂಧ. 301 ಟು 307 ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು. 308 ಟು 323 ಭಾಗ 15 ಚುನಾವಣೆಗಳು. 324 ಟು 329 ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು. 330 ಟು 342 ಭಾಗ 17 ಆಡಳಿತ ಭಾಷೆ. 343 ಟು 351 ಭಾಗ 18 ತುರ್ತು ಪರಿಸ್ಥಿತಿಗಳು. 352 ಟು 360 ಭಾಗ 19 ಸಂಕೀರ್ಣ. 361 ಟು 367 ಭಾಗ 20 ತಿದ್ದುಪಡಿಗಳು. 368 ಭಾಗ 21 ಕಿರು ಶೀರ್ಷಿಕೆ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು. 369 ಟು 392 ಭಾಗ 22 ಕಿರು ಶೀರ್ಷಿಕೆ ಪ್ರಾರಂಭ ಹಿಂದೆಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ. 393 ಟು 395 ನಮ್ಮ ಭಾರತ ಸಂವಿಧಾನದಲ್ಲಿ 12 ಅನುಸೂಚಿಗಳಿದೆ. ಅದ್ಯಾವ್ದಾವ್ದಪ್ಪ ಅಂದ್ರೆ ಅನುಸೂಚಿ 1 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರ. ಅನುಸೂಚಿ 2 ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ, ರಾಜ್ಯ ಶಾಸಕಾಂಗ ಸಭಾಪತಿಗಳ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ, ಕಂಟ್ರೋಲರ್, ಆಡಿಟರ್ ಜನರಲ್ಗೆ ವೇತನ ಮತ್ತು ಭತ್ಯಕ್ಕೆ ಸಂಬಂಧಿಸಿದ್ದು. ಅನುಸೂಚಿ 3 ಸಚಿವರಿಗೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ, ನ್ಯಾಯಾಧೀಶರಿಗೆ, ಕಂಟ್ರೋಲರ್, ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿವಿಧಾನ. ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಅನುಸೂಚಿ 5 ಅನುಸೂಚಿತ ಪ್ರದೇಶಗಳ ಆಡಳಿತ ಹಾಗೂ ಬುಡಕಟ್ಟು ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 6 ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ. ಅನುಸೂಚಿ 8 ಭಾರತದ 22 ಭಾಷೆಗಳನ್ನು ನಮೂದಿಸಲಾಗಿದೆ. ಅನುಸೂಚಿ 9 ಕೇಂದ್ರ ಮತ್ತು ರಾಜ್ಯಗಳು ಅಂಗೀಕರಿಸಿದ ಭೂಸುಧಾರಣೆ ಹಾಗೂ ಇತರ ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯಗಳು ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು. ಅನುಸೂಚಿ 11 ಪಂಚಾಯಿತಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ಅನುಸೂಚಿ 12 ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಟೈಪಿಂಗ್ ಮಾಡಿಲ್ಲ, ಕೈ ಬರಹದಿಂದ ಬರೆದಿದ್ದಾರೆ. ಇದನ್ನು ಇಲ್ಲಿಯ ಮಂಡ ರಕ್ಷಾ ಕವಚದಲ್ಲಿ ರಕ್ಷಿಸಲಾಗಿದೆ. ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ದೇಶ ಸಂವಿಧಾನ ಓದಿ ಸಂವಿಧಾನ ಬರೆಯಲಿಲ್ಲ, ಹಲವಾರು ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದರು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಫ್ರಾನ್ಸ್, ಪಂಚಾಯತಿಕ ಯೋಜನೆಗಳು, ಸಹಾಯತ ಒಕ್ಕೂಟ, ರಾಜ್ಯ ನಿರ್ದೇಶಕ ತತ್ವಗಳು, ಐರ್ಲೆಂಡ್, ಸುಪ್ರೀಂ ಕೋರ್ಟ್ನ ಕಾರ್ಯನಿರ್ವಹಣೆ, ಜಪಾನ್, ಕೇಂದ್ರಗಳ ಒಕ್ಕೂಟ, ಕೆನಡಾ, ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರಪತಿ ಅಧಿಕಾರ, ಅಮೆರಿಕ. ಇದರಲ್ಲಿ 6 ಮೂಲಭೂತ ಹಕ್ಕುಗಳೈತೆ. ಅದ್ಯಾವ್ದಾವ್ದಪ್ಪ ಅಂದ್ರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆರ್ಟಿಕಲ್ 14 ಕಾನೂನಿನ ಮುಂದೆಲ್ಲ ಸಮರು. ಆರ್ಟಿಕಲ್ 15 ತಾರತಮ್ಯ ಮಾಡಬಾರದು. ಆರ್ಟಿಕಲ್ 16 ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನತೆ. ಆರ್ಟಿಕಲ್ 17 ಅಸ್ಪೃಶ್ಯತೆ ನಿಷೇಧ. ಆರ್ಟಿಕಲ್ 18 ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಬೇರೆ ಬಿರುದುಗಳ ನಿಷೇಧ. ಆರ್ಟಿಕಲ್ 19A ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆರ್ಟಿಕಲ್ 19B ಸಭೆ ಸೇರುವ ಸ್ವಾತಂತ್ರ್ಯ. ಆರ್ಟಿಕಲ್ 19C ಸಂಘ ಸಂಸ್ಥೆಗಳನ್ನು ರಚಿಸುವ ಸ್ವಾತಂತ್ರ್ಯ. ಆರ್ಟಿಕಲ್ 19D ಭಾರತದಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸುವಂತ ಸ್ವಾತಂತ್ರ್ಯ. ಆರ್ಟಿಕಲ್ 19E ಭಾರತದಲ್ಲಿ ಎಲ್ಲಿ ಬೇಕಾದರೂ ವಾಸಿಸುವಂತ ಸ್ವಾತಂತ್ರ್ಯ. ಆರ್ಟಿಕಲ್ 19G ಯಾವುದೇ ರೀತಿಯನ್ನು ಹೊಂದುವ ಸ್ವಾತಂತ್ರ್ಯ. ಆರ್ಟಿಕಲ್ 20 ಅಪರಾಧಿಗಳಿಗೂ ಸ್ವಾತಂತ್ರ್ಯ. ಆರ್ಟಿಕಲ್ 21 ಜೀವಿಸುವ ಹಕ್ಕು. ಆರ್ಟಿಕಲ್ 21A ಶಿಕ್ಷಣದ ಹಕ್ಕು. ಆರ್ಟಿಕಲ್ 22 ಆರೋಪಿಗಳಿಗೂ ಸ್ವಾತಂತ್ರ್ಯ. ಆರ್ಟಿಕಲ್ 23 ಮಾನವನ ಕಳ್ಳಸಾಗಣೆ ಮತ್ತು ಜೀತ ಪದ್ಧತಿ ನಿಷೇಧ. ಆರ್ಟಿಕಲ್ 24 ಬಾಲಕಾರ್ಮಿಕ ಪದ್ಧತಿ ನಿಷೇಧ. ಆರ್ಟಿಕಲ್ 25 ಯಾರು ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಮತ್ತು ಪ್ರಚಾರ ಮಾಡಬಹುದು. ಆರ್ಟಿಕಲ್ 26 ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು. ಆರ್ಟಿಕಲ್ 27 ದಾನದತ್ತಿಗಳನ್ನು ಸ್ವೀಕರಿಸಬಹುದು. ಆರ್ಟಿಕಲ್ 28 ಸರ್ಕಾರೇತರ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಅವಕಾಶ. ಆರ್ಟಿಕಲ್ 29 ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ. ಆರ್ಟಿಕಲ್ 30 ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಧಾರ್ಮಿಕ ಬೋಧನೆಗೆ ಅವಕಾಶ. ಆರ್ಟಿಕಲ್ 31 ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. 44 ತಿದ್ದುಪಡಿ 1978 ರಲ್ಲಿ. ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು.
ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಇದರಲ್ಲಿ 5 ರೀತಿಗಳೈತೆ. ಅದ್ಯಾವ್ದಾವ್ದಪ್ಪ ಅಂದ್ರೆ ಎಬೇಸ್ ಕರ್ಪಸ್, ಮ್ಯಾನ್ಡಮಸ್, ಪ್ರೊಹಿಬಿಷನ್, ಸಸ್ಯವರ್ರಿ, ಕೋವರೆಂಟು. ನಮ್ಮ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳಿದೆ. ಅದನ್ನ ನಾವು ಪಾಲಿಸಬೇಕು. ಅದ್ಯಾವ್ದಾವ್ದಪ್ಪ ಅಂದ್ರೆ ಮೂಲಭೂತ ಕರ್ತವ್ಯ 1, ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವಿಸಬೇಕು. 2, ಸ್ವಾತಂತ್ರ್ಯ ಸಂಗ್ರಾಮದ ಧ್ಯೇಯವನ್ನು ಗೌರವಿಸಬೇಕು. 3, ಭಾರತದ ಸಮಗ್ರತೆಯನ್ನು ಕಾಪಾಡಬೇಕು. 4, ದೇಶವನ್ನು ರಕ್ಷಿಸಬೇಕು. 5, ಭಾರತದ ಸಮಗ್ರತೆಯನ್ನು ಕಾಪಾಡಬೇಕು. 5, ಭಾರತದಲ್ಲಿ ಭ್ರಾತೃತ್ವ ಮನೋಭಾವ ಬೆಳೆಸಬೇಕು. 6, ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸಬೇಕು ಮತ್ತು ರಕ್ಷಿಸಬೇಕು. 7, ದೇಶದ ಪರಿಸರವನ್ನು ಸಂರಕ್ಷಿಸಬೇಕು. 8, ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. 9, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸಬೇಕು. 10, ದೇಶವನ್ನು ಪ್ರತಿನಿಧಿಸಬೇಕು. 11, ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ. ನಮ್ಮ ಸಂವಿಧಾನದಲ್ಲಿ ಮೂಲತಃ ನಮ್ಮ ಭಾರತ ಸಂವಿಧಾನದಲ್ಲಿ ಹೇಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಹಂಗೆ ಮೂಲಭೂತ ಕರ್ತವ್ಯಗಳನ್ನು ಸಹ ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸಬೇಕು. ಇವಾಗ ಹೇಳಿದ್ನಲ್ಲ 11 ಮೂಲಭೂತ ಕರ್ತವ್ಯಗಳು, ಅವನ್ನ ನಾವು ಪಾಲಿಸಬೇಕು. ಇಂದು ಕೊಡ್ಬೇಕು. ಇಂದು ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಸಕ್ಷಮವಾದ ಹಕ್ಕಿರಲಿಲ್ಲ. ಜೀತ ಪದ್ಧತಿ ಇತ್ತು, ಸತಿ ಸಹಗಮನ ಪದ್ಧತಿ ಇತ್ತು, ಬೆತ್ತಲೆ ಸೇವೆ ಇತ್ತು, ಜೋಗತಿ ಬಿಡುವುದು ಇತ್ತು, ದೇವದಾಸಿ ಪದ್ಧತಿ ಇತ್ತು, ಗೆಜ್ಜೆ ಪೂಜೆ ಇತ್ತು. ಮಹಿಳೆಯರು ಅಡುಗೆ ಮನೆಯಲ್ಲಿ ಸೀಮಿತವಾಗಿರಬೇಕಾಗಿತ್ತು. ಮಹಿಳೆಯರಿಗೆ ಸಕ್ಷಮವಾದ ಹಕ್ಕು ಮತ್ತು ಸ್ವಾತಂತ್ರ್ಯ ಇರಲಿಲ್ಲ. ಇಂಥ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕೆಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಧರಿಸಿದರು. ಪಾರ್ಲಿಮೆಂಟಿನಲ್ಲಿ ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು. ಆದರೆ ಕೆಲವು ಜಾತಿವಾದಿಗಳು ಮತ್ತು ಸಂಪ್ರದಾಯವಾದಿಗಳು ಮಹಿಳೆಯರಿಗೆ ಸಕ್ಷಮವಾದ ಹಕ್ಕನ್ನು ಕೊಡುವುದು ಸರಿಯಲ್ಲ ಎಂದು ಅದಕ್ಕೆ ಸಹಿ ಹಾಕಲ್ಲ. ಅದಕ್ಕೆ ಬೇಜಾರ್ಕೊಂಡ ಅಂಬೇಡ್ಕರ್ ಮಹಿಳೆಯರಿಗೆ ಸಕ್ಷಮವಾದ ಹಕ್ಕು ಮತ್ತು ಗೌರವವನ್ನು ನೀಡದ ಸಮಾಜ ಒಂದು ಆದರ್ಶ ಸಮಾಜವಾಗಲಾರದು ಎಂದು ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಅಷ್ಟಕ್ಕೆ ಸುಮ್ಮನೆ ಕುರಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಕ್ಷಮವಾದ ಹಕ್ಕನ್ನು ನೀಡುತ್ತಾರೆ. ಇವಾಗ ಮಹಿಳೆಯರು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ವಿಮಾನದಲ್ಲಿ ಹಾರ್ತಾ ಇದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ, ರಾಷ್ಟ್ರಪತಿ ಆಗಿದ್ದಾರೆ. ಇದೆಲ್ಲ ಯಾರು ಕೊಟ್ಟ ಕೊಡುಗೆ? ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಕೊಡುಗೆ. ಮತದಾನ. ಇಂದ ನಮ್ಮ ಸಮಾಜದಲ್ಲಿ ಶ್ರೀಮಂತರು, ಸರ್ಕಾರಕ್ಕೆ ತೆರಿಗೆ ಕಟ್ಟುವವರು ಹಾಗೂ ಆಸ್ತಿ ಹೊಂದಿರೋರು ಮಾತ್ರ ಮತ ಹಾಕಬೇಕಾಗಿತ್ತು. ಆದರೆ ಸಂವಿಧಾನ ಬಂದ ಮೇಲೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಯು ಮತ ಹಾಕ್ಬೋದು. ಇದೆಲ್ಲ ಯಾರು ಕೊಟ್ಟ ಕೊಡುಗೆ? ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಕೊಡುಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಈ ದೇಶದ ರಾಜನು ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಬದಲಾಗಿ ಮತ ಪೆಟ್ಟಿಗೆಯಲ್ಲಿ ಹುಟ್ಟುತ್ತಾರೆ. ನಿಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸದೆ ಗುಲಾಮರಾಗುತ್ತಾರೆ. ಶಿಕ್ಷಣ ಕೊಡಿ, ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲುತ್ತಾರೆ. ಶಿಕ್ಷಣ ಹುಳಿಯ ಹಾಲಿದ್ದಂತೆ, ಕುಡಿದವನು ಗರ್ಜಿಸಲೇಬೇಕು. ಜ್ಞಾನವು ಸುಮ್ಮನೆ ನಮ್ಮ ಕಡೆ ಬರೆಯುವುದಿಲ್ಲ, ಅದು ಒಂದು ಮಹಾನ್ ಪ್ರಯತ್ನದ ಫಲ. ಪುಸ್ತಕವು ಮನುಷ್ಯನನ್ನು ರೂಪಿಸುತ್ತದೆ, ಬಾಲ್ಯ ಮನುಷ್ಯನ ಗಟ್ಟಿ ಅಡಿಮೆಯಾಗಿರುತ್ತದೆ. ಪುಸ್ತಕವು ಮನುಷ್ಯನನ್ನು ಸರಿದಾರಿಗೆ ತರುತ್ತದೆ. ಎಜುಕೇಟೆಡ್ ಯಾರ್ ಗಣೇಶ್ ಎಜುಕೇಟೆಡ್. ನಾನು 1 ರಿಂದ 395 ವಿಧಿಗಳನ್ನು ಹೇಳ್ತೀನಿ. ಇವಾಗ ನಾನು ಯಾವ ವೇದಿಕೆ ಮೇಲೆ ಹೋದ್ರೂ ಒಂದು ಮಾತು ನೆನೆಸ್ಕೊತೀನಿ. ದೇವನೂರು ಮಹಾದೇವರು ಹೇಳಿರೋದು, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದಿನ ಫಲ ಕೊಡುತ್ತದೆ ಅಂತ. ಜೈ ಭೀಮ್, ಜೈ ಸಂವಿಧಾನ. It is really inspiring all of us. I think he has set the road map for all of us how the kids should grow. As Baba Saheb said that, firstly and lastly Indian. So we should follow him. Now whatever he has given inspiration talk, it's really inspiring, and for his age it is really great, I feel. Thank you so much, Tejas. I now request all of you to stand for the preamble of the Constitution of India.
ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. Thank you for your participation. Kindly take your seats. Now, there is a documentary prepared by Dr. B.R. Ambedkar Study Center about the Baba Saheb. Kindly please. Let us leave aside slogans. Let us leave aside words which frighten people. Let us even make concession to the prejudices of our opponents. ಮಹಾನ್ ಮಾನವತಾವಾದಿ, ವಿದ್ವತ್ ಶಿಖರ, ವಿಶ್ವಜ್ಞಾನಿ, ಅಪ್ರತಿಮ ಸಂಸದೀಯ ಪಟು, ಪ್ರಖರ ರಾಜಕೀಯ ಮುತ್ಸದ್ದಿ, ಸೃಜನಶೀಲ ಚಿಂತಕ, ಸೂಕ್ಷ್ಮ ವಿಶ್ಲೇಷಕ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಪರ್ಯಂತ ತಮ್ಮ ಪಾಂಡಿತ್ಯಗಳೆಲ್ಲವನ್ನು ಧಾರೆ ಎರೆದು ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತೆ ನಿವಾರಣೆ, ದೇಶದ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸಿದರು. ಅಕ್ಷರ ಹಾಗೂ ಅವಕಾಶ ವಂಚಿತರ ಭಾರತದ ಕೋಟ್ಯಾನುಕೋಟಿ ಬಡವರು, ಮಹಿಳೆಯರು, ದಲಿತರು, ಕೃಷಿಕರು ಹಾಗೂ ಕಾರ್ಮಿಕರಿಗೆ ಸಂವಿಧಾನಬದ್ಧ ಹಕ್ಕು ಅಧಿಕಾರಗಳನ್ನು ದೊರಕಿಸಿಕೊಟ್ಟ ಕೀರ್ತಿ ಈ ಮಹಾನ್ ಚೇತನರಿಗೆ ಸಲ್ಲುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ್ದು 1891 ಏಪ್ರಿಲ್ 14ರಂದು. ರಾಮ್ಜಿ ಸಕ್ಪಾಲ್ ಮತ್ತು ಭೀಮಬಾಯಿ ದಂಪತಿಗಳ 14ನೇ ಮಗನಾಗಿ ಮಧ್ಯಪ್ರದೇಶದ ಮಹೌ ಅಂದರೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ ಎಂಬಲ್ಲಿ ಜನಿಸಿದರು. ಮೂಲತಃ ಅಂಬೇಡ್ಕರ್ ಅವರ ವಂಶಸ್ಥರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡ್ ತಾಲೂಕಿನ ಅಂಬಾವಾಡೆ ಗ್ರಾಮದವರು. ಅಂಬೇಡ್ಕರ್ ಅವರು 6 ವರ್ಷದ ಮಗುವಾಗಿದ್ದಾಗ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ತಂದೆಯವರು ಹೇಳಿಕೊಟ್ಟ ನೀತಿ ಪಾಠ ಬಾಲಕನಿಗೆ ಸಹಾಯವಾಗುತ್ತದೆ.
1906ರಲ್ಲಿ ರಾಮಾಬಾಯಿಯವರೊಡನೆ ಅಂಬೇಡ್ಕರ್ ಅವರಿಗೆ ವಿವಾಹವಾಗುತ್ತದೆ. 1913ರ ಜೂನ್ ತಿಂಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ತಮ್ಮ ಪ್ರಯಾಣ ಬೆಳೆಸಿದರು. ಹೀಗೆ 1913 ಜೂನ್ನಿಂದ 1916ರ ಜೂನ್ವರೆಗೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ನಡೆಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಜ್ಞಾನದಾಹ ಎಷ್ಟಿತ್ತೆಂದರೆ, ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ರಾಜಕೀಯ, ನ್ಯಾಯಶಾಸ್ತ್ರ, ಮಾನವಶಾಸ್ತ್ರ ವಿಷಯಗಳನ್ನು ಅಧ್ಯಯನ ಮಾಡಿದರು. ಇವರ ಜ್ಞಾನದ ಹಸಿವು, ಪುಸ್ತಕ ಪ್ರೇಮವನ್ನು ಅರಿತಿದ್ದ ಬರೋಡದ ಮಹಾರಾಜರಾದ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಧನ ಸಹಾಯ ನೀಡುತ್ತಾ ಬಂದಿದ್ದರು. ಪುಸ್ತಕಗಳೇ ಅವರ ಅತ್ಯಂತ ಶ್ರೇಷ್ಠ ಸ್ನೇಹಿತರಾಗಿದ್ದವು. ಪುಸ್ತಕಗಳ ಶೇಖರಣೆಗಾಗಿಯೇ ಬುದ್ಧನ ಅರಮನೆಯ ಹೆಸರಿನಲ್ಲಿ ರಾಜಗೃಹ ಎಂಬ ಬಂಗಲೆಯನ್ನು ನಿರ್ಮಿಸಿಕೊಂಡ ಜಗತ್ತಿನ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. 1915ರಲ್ಲಿ ಅರ್ಥಶಾಸ್ತ್ರದಲ್ಲಿ MA ಪದವಿ ಗಳಿಸಿದರು. 1916ರಲ್ಲಿ ಅವರು ಮುಂದೆ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ ದಿ ಎವಲ್ಯೂಷನ್ ಆಫ್ ಪ್ರಾವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಪಡೆದುಕೊಂಡರು. ಕ್ಯಾಸ್ಟ್ ಇನ್ ಇಂಡಿಯಾ, ದೇರ್ ಜೆನೆಸಿಸ್ ಅಂಡ್ ಮೆಕ್ಯಾನಿಸಮ್ ಎಂಬ ಪ್ರಬಂಧ ಅವರ ಮೊಟ್ಟ ಮೊದಲ ಪ್ರಕಾಶಿತ ಕೃತಿ. 1920ರಲ್ಲಿ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಈ ದೇಶದ ಶೋಷಿತರ ಪರವಾಗಿ ಧ್ವನಿ ಎತ್ತಿದ ಪ್ರಥಮ ಪತ್ರಿಕೆ ಎಂದು ಅದು ದಾಖಲಾಯಿತು. ಮುಂದಿನ 3 ವರ್ಷಗಳಲ್ಲಿ ಅವರು ದಿ ಪ್ರಾಬ್ಲಮ್ ಆಫ್ ರುಪಿ ಎಂಬ ಮಹಾಪ್ರಬಂಧವನ್ನು ಬರೆದು ಲಂಡನ್ ವಿಶ್ವವಿದ್ಯಾನಿಲಯದಿಂದ DSc ಗೌರವವನ್ನು ಸಂಪಾದಿಸಿದರು. ಇದರೊಂದಿಗೆ ಬಾರ್ಟ್ ಲಾ ಪದವಿ ಓದಿ ಬ್ಯಾರಿಸ್ಟರ್ ಆಗಿ ಬ್ರಿಟಿಷ್ ಬಾರ್ಗೆ ಸದಸ್ಯತ್ವ ಪಡೆದರು. ಮುಂದೆ 1952ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯವು ಅವರಿಗೆ ಕಾನೂನಿನ ಡಾಕ್ಟರೇಟ್ LLD ಗೌರವ ಪದವಿ ಪ್ರದಾನ ಮಾಡಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1923ರ ಜೂನ್ ತಿಂಗಳಲ್ಲಿ ವಕೀಲ ವೃತ್ತಿ ಪ್ರಾರಂಭಿಸುತ್ತಾರೆ. ಅಂದು ಜಾತಿ ಮತೀಯ ವಕೀಲರು, ಕಕ್ಷಿದಾರರು ಅವರೊಡನೆ ವ್ಯವಹರಿಸಲು ಹಿಂಜರಿಯುತ್ತಿದ್ದರು. ಕೋರ್ಟ್ ಬಳಿ ಒಂದು ಕಚೇರಿಯೂ ಕೂಡ ಅವರಿಗೆ ಇರಲಿಲ್ಲ. ಹಾಗಾಗಿ ಒಂದು ಮರದ ಕೆಳಗೆ ಅವರು ತಮ್ಮ ಕಕ್ಷಿದಾರರೊಡನೆ ವ್ಯವಹರಿಸುತ್ತಲಿದ್ದರು. ದೀನ ದಲಿತರೇ ಅಂಬೇಡ್ಕರ್ ಅವರ ಕಕ್ಷಿದಾರರಾದ್ದರಿಂದ ಅವರನ್ನು ಜನರು ಬಡವರ ಬ್ಯಾರಿಸ್ಟರ್ ಎಂದು ಕರೆಯುತ್ತಿದ್ದರು. ಕೋರ್ಟ್ನಲ್ಲಿ ಅವರು ವಾದಗಳನ್ನು ಮಂಡಿಸುತ್ತಿದ್ದ ರೀತಿ ಎಲ್ಲರನ್ನೂ ಬೆರಗುಗೊಳಿಸುತ್ತಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ 1925ರಲ್ಲಿ ನೇಮಕಗೊಂಡಿದ್ದ ಹಿಲ್ಟನ್ ಯಂಗ್ ಆಯೋಗಕ್ಕೆ ನೀಡಿದ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫೈನಾನ್ಸ್ ಎಂಬ ಪ್ರಬಂಧವೇ ಮುಂದೆ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆಗೆ ಕಾರಣವಾಗುತ್ತದೆ. ಮುಂದೆ ಈ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ನಾಂದಿ ಹಾಡುತ್ತದೆ. ಬಾಬಾ ಸಾಹೇಬರು ಸ್ವತಂತ್ರ ಪೂರ್ವ ಭಾರತದಲ್ಲಿ ಕಾರ್ಮಿಕ ಸಚಿವಾಲಯದಲ್ಲಿ ಅಧಿಕಾರ ವಹಿಸಿಕೊಂಡು ಕಾರ್ಮಿಕರ ಕಲ್ಯಾಣ ಹಾಗೂ ಹಕ್ಕು ಅಧಿಕಾರಗಳಿಗಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾರೆ. ಬಾಬಾ ಸಾಹೇಬರು ನೀಡಿದ್ದ ಎಲ್ಲ ಸಲಹೆಗಳನ್ನು ಜಾರಿಗೊಳಿಸುತ್ತದೆ ಸರ್ಕಾರ. 8 ಗಂಟೆ ಕೆಲಸ, ಹೆಚ್ಚಿನ ಕೆಲಸಕ್ಕೆ ಓಟಿ, ಮಹಿಳೆಯರಿಗೆ ಹೆರಿಗೆ ಭತ್ಯ, ವಿಶೇಷ ಭತ್ಯ, ಆರೋಗ್ಯ ವಿಮೆ, ಆಸ್ಪತ್ರೆ ವೆಚ್ಚ ಇತ್ಯಾದಿ ಕಾರ್ಮಿಕರಿಗೆ ಸವಲತ್ತುಗಳನ್ನು ಜಾರಿಗೊಳಿಸಲಾಗಿತ್ತು. ಭಾರತದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಸ್ಥಾಪನೆಗೆ ಅಂಬೇಡ್ಕರ್ ಅವರೇ ಕಾರಣ. ವಿಶ್ವವೇ ಮೆಚ್ಚಿ ಕೊಂಡಾಡುವಂತಹ ವಿಶೇಷವಾದ ಮತ್ತು ವಿಶಿಷ್ಟವಾದ ಸಂವಿಧಾನ ನಮ್ಮದು. ಇದರ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಸ್ವತಂತ್ರ ಭಾರತದ ಸಂವಿಧಾನ ಸಭೆಯು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 6 ಜನ ಸದಸ್ಯರನ್ನು ಕರಡು ಸಮಿತಿಗೆ ಆಯ್ಕೆ. ಈ ಸಮಿತಿಯು ರಾಷ್ಟ್ರಧ್ವಜದ ಆಯ್ಕೆ ಮಾಡಬೇಕಾಗಿರುತ್ತದೆ. ಸಮಿತಿಯಲ್ಲಿ ಕೇಸರಿ, ಬಿಳಿ, ಹಸಿರು ತ್ರಿವರ್ಣ ಧ್ವಜಕ್ಕೆ ಅಶೋಕ ಚಕ್ರ ಬರುವಂತೆ ಅಂತಿಮ ರೂಪ ನೀಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪ್ರಥಮ ಕಾನೂನು ಸಚಿವರಾಗುತ್ತಾರೆ. ಕಾನೂನು ಸಚಿವರಾಗಿದ್ದಾಗ ಅಂಬೇಡ್ಕರ್ ಅವರು ಭಾರತದ ನೀರಾವರಿ ಯೋಜನೆಯ ಜನಕರಾಗಿದ್ದು, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ನದಿಗಳ ಜೋಡಣೆಗೆ 1952ರಲ್ಲಿ ಸಲಹೆ ನೀಡಿದರು. ಭಾಕ್ರಾ ನಂಗಲ್ ಅಣೆಕಟ್ಟು ಕಟ್ಟಲು ಸಲಹೆ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆಹರು ಅವರು ವಿದೇಶಿಗರಿಗೆ ಪರಿಚಯ ಮಾಡಿಸುವಾಗ ಇವರು ಡಾಕ್ಟರ್ ಅಂಬೇಡ್ಕರ್ ನನ್ನ ಮಂತ್ರಿಮಂಡಲದ ವಜ್ರವಾಗಿದ್ದಾರೆ ಎಂದು ಪರಿಚಯಿಸುತ್ತಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸಮಾನತೆ ತರಲು ಹಿಂದೂ ಕೋಡ್ ಬಿಲ್ ರಚನೆ ಮಾಡಿ ಪಾರ್ಲಿಮೆಂಟಿನಲ್ಲಿ ಮಂಡಿಸುತ್ತಾರೆ. ಹಿಂದೂ ಕೋಡ್ ಬಿಲ್ನಲ್ಲಿರುವ ಪ್ರಮುಖ 4 ಅಂಶಗಳು: ಮಹಿಳೆಯರು ಕೂಡ ತನ್ನ ಪತಿಯ ಆಯ್ಕೆ ಮಾಡುವ ಹಕ್ಕು, ಪುರುಷರ ಹಾಗೆ ವಿಚ್ಛೇದಿಸುವ ಹಕ್ಕು, ತಂದೆಯ ಆಸ್ತಿಯಲ್ಲಿ ಗಂಡು ಮಕ್ಕಳ ಸಮನಾಗಿ ಹೆಣ್ಣು ಮಕ್ಕಳಿಗೂ ಆಸ್ತಿಯ ಹಕ್ಕು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೂ ಮತ್ತು ವಿಧವೆ ಸೊಸೆಗೂ ಹಕ್ಕಿರುತ್ತದೆ.
ಅಂಬೇಡ್ಕರ್ ಅವರು 1956ರಲ್ಲಿ ತಮ್ಮ 10 ಲಕ್ಷ ಅನುಯಾಯಿಗಳೊಡನೆ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾರೆ. ಈ ಮಹಾನ್ ಚೇತನ ಡಿಸೆಂಬರ್ 6, 1956ರ ರಾತ್ರಿ ಬುದ್ಧನ ಪುಸ್ತಕ ಹಿಡಿದೇ ಪರಿನಿರ್ವಾಣ ಹೊಂದಿದ್ದರು. ಅಂಬೇಡ್ಕರ್ ಅವರ ಪ್ರತಿಭೆ, ವಿದ್ವತ್ತು, ಹೋರಾಟಗಳನ್ನು ಕಂಡು ಅವರನ್ನು ಪ್ರೀತಿಸುತ್ತಿದ್ದ ಲಕ್ಷಾಂತರ ಜನ ಶೋಕಸಾಗರದಲ್ಲಿ ಮುಳುಗಿದ್ದರು. ಅಂದು ಪಾರ್ಥಿವ ಶರೀರದ ಮುಂದೆ 2 ಲಕ್ಷ ಜನರು ಬೌದ್ಧ ಧರ್ಮ ಸ್ವೀಕರಿಸಿ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸಿದರು. ಅವರ ಚಿತಾಭಸ್ಮ ಮಾಡಿದ ಭೂಮಿಯನ್ನು ಚೈತ್ಯ ಭೂಮಿ ಎಂದು ಕರೆಯಲಾಗುತ್ತದೆ. ಬಾಬಾ ಸಾಹೇಬರಿಗೆ 1990ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಬಾಬಾ ಸಾಹೇಬರ 125ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ವಿಶ್ವಸಂಸ್ಥೆಯು ವಿಶ್ವ ಜ್ಞಾನ ದಿನವೆಂದು ಘೋಷಿಸಿತು. ಅದಲ್ಲದೆ ವಿಶ್ವಸಂಸ್ಥೆಯೇ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿತು. ನಿಮ್ಮ ಅದೃಷ್ಟದ ಮೇಲೆ ನಂಬಿಕೆ ಇಡಬೇಡಿ, ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ ಎಂಬ ಧ್ಯೇಯವಾಕ್ಯ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಸೂರ್ಯ ಚಂದ್ರ ಇರುವ ತನಕ ಶಾಶ್ವತವಾಗಿರುತ್ತದೆ. With this, we must draw inspiration from his vision of society where every person can truly live a life of greatness. Now, I request Professor K.L.N. Murthy, Register, Karnataka State Open University, to deliver the welcome address. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ, ಮುಕ್ತ ಗಂಗೋತ್ರಿ, ಮೈಸೂರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಭಿವೃದ್ಧಿ ದೃಷ್ಟಿಕೋನಗಳು ಮತ್ತು ಸಮಕಾಲೀನ ಜಗತ್ತು ಎಂಬ ವಿಷಯದ ಮೇಲೆ 2 ದಿನದ ಅಂತಾರಾಷ್ಟ್ರೀಯ ಈ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಈ ಸಮ್ಮೇಳನ ಅದಕ್ಕಿಂತ ಮುಂಚೆ ನಮ್ಮ ವಿಶ್ವವಿದ್ಯಾಲಯದ 2 ನಿಮಿಷ ಒಂದು ಕಿರುಪರಿಚಯವನ್ನು ಹೇಳ್ತಾ, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭವಾಗಿ 1996ರಲ್ಲಿ ಪ್ರಾರಂಭವಾದಂಥ ವಿಶ್ವವಿದ್ಯಾಲಯ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳು ನಮ್ಮಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಸ್ನಾತಕ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇತ್ತೀಚೆಗೆ 2023ರಲ್ಲಿ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಸರ್ ವೈಸ್ ಚಾನ್ಸಲರ್ ಬಂದ ಮೇಲೆ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಫಸ್ಟ್ ಟೈಮ್ ನ್ಯಾಕ್ ಅಕ್ರಿಡೇಷನ್ ಆಯಿತು. A+ ಅನ್ನು ಪಡೆದು ವಿಶ್ವವಿದ್ಯಾಲಯಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಹಾಗೆ ನಮ್ಮಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಎಜುಕೇಷನ್ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಮೋಡಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. 2023ರಲ್ಲಿ ಜನವರಿ ಸೈಕಲಲ್ಲಿ 18,800 ಜನ ದಾಖಲಾತಿಯನ್ನು ಪಡ್ಕೊಂಡಿದ್ವಿ. ಹಾಗೆ ಜುಲೈ ಸೈಕಲಲ್ಲಿ 23,800 ಜನ ದಾಖಲೆ ಆಯಿತು. ಒಟ್ಟು ಇಂದಿನ ವರ್ಷ ಸಾಲಿನಲ್ಲಿ 43,750 ಜನ ವಿದ್ಯಾರ್ಥಿ ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಮಾನ್ಯ ಕುಲಪತಿಗಳ ಆಶಯ ಏನಂದರೆ, ಮುಂದೊಂದು ದಿನ 1 ಲಕ್ಷ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಬೇಕು ನಮ್ಮ ವಿಶ್ವವಿದ್ಯಾಲಯದ್ದು ಅವರ ಆಕಾಂಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಮೊನ್ನೆ 2024ರಲ್ಲಿ ನಮಗೆ UGC 45 ಪ್ರೋಗ್ರಾಮನ್ನು UG ಆ್ಯಂಡ್ PG ಪ್ರೋಗ್ರಾಮ್ ಕೊಟ್ಟಿದೆ. ಅದರಲ್ಲಿ 10 ಆನ್ಲೈನ್ ಪ್ರೋಗ್ರಾಮ್ ಕೊಟ್ಟಿದೆ. ಅದರಲ್ಲಿ 20 ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಟ್ ಕೋರ್ಸನ್ನು ನಮಗೆ ಇನ್ನು 2028ರವರೆಗೂ ಅನುಮತಿಯನ್ನು ಕೊಟ್ಟಿದೆ. ಒಟ್ಟಾರೆ ನಮ್ಮ ಈಗ ಕರೆಂಟ್ ಟೋಟಲಿ ಇರೋ ಸ್ಟ್ರೆಂತು 67,148 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ದಾರೆ ಸರ್. ಸೊ ಇಷ್ಟು ಕಿರುಪರಿಚಯವನ್ನು ಹೇಳ್ತಾ, ಇವತ್ತಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಮಾನ್ಯ
ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಬರಬೇಕಾಯಿತು. ಅವರ ಬೇರೆ ಕಾರ್ಯಕ್ರಮಗಳನ್ನು ಒಪ್ಕೊಂಡಿದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಈಗ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ ನಾನು. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಹಿರಿಯ ರಾಜಕಾರಣಿ, ಹಿರಿಯ ಮತ್ಸ್ಯದಿ, ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಸ್.ಸಿ. ಮಹದೇವಪ್ಪರು ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಮಾನ್ಯ ಕುಲಪತಿಗಳು ಗಾಡ್ಲೈನ್ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ಹಾಗೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಮ ಕುಲಾಧಿಪತಿಗಳಾದಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಸರು ಈ ಕಾರ್ಯಕ್ರಮಕ್ಕೆ ಆಸಕ್ತಿಯಿಂದ ಬಂದೇ ಬರ್ತೀನಿ ಅಂತೇಳಿ ಅವರು ಸಹ ಈ ಸಭೆಗೆ ಹಾಜರಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಮಾನ್ಯ ಕುಲಪತಿಗಳು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. I give me a immense pleasure and very special welcome to extend to Professor Asanga Wangade, Associate Editor, University of Oxford, who is here to deliver two valuable keynote address. Sir, thank you. Welcome, sir, in our this function. Sir, Praveen, sir, give the bouquet. Thank you, sir. Thank you very much, sir. Now, ಇವತ್ತಿನ ಈ ಕಾರ್ಯಕ್ರಮ ಆಗೋದಕ್ಕೆ ಆಕ್ಚುಲಿ ನಮ್ಮ ಅಂಬೇಡ್ಕರ್ ಪೀಠದ ಡೈರೆಕ್ಟರ್ ಆದಂಥ ಶಿವಕುಮಾರ್ ಸ್ವಾಮಿ ಅವರು ಬಂದು ಸರ್ ಒಂದು ಸೆಮಿನಾರ್ ಮಾಡಬೇಕು ಅಂತ ಬಂದರು. ಆಮೇಲೆ ಸ್ಟೇಟ್ ಅಂತ ಬಂದರು, ನ್ಯಾಷನಲ್ ಅಂತ ಬಂದರು. ಮಾನ್ಯ ಕುಲಪತಿ ಏನು ಮಾಡಿದರು, ಸ್ಟೇಟು ಬೇಡ, ನ್ಯಾಷನಲ್ ಬೇಡ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಬೇಕು. ಇದಕ್ಕೆ ಬ್ಯಾಕ್ ಬೋನ್ ಆಫ್ ದ ಕಾನ್ಫರೆನ್ಸ್ಗೆ ನಮ್ಮ ಗೌರವಾನ್ವಿತ ವೈಸ್ ಚಾನ್ಸಲರ್, ಇವತ್ತೆಲ್ಲ ನೀವೆಲ್ಲ ಇವತ್ತು ಇಲ್ಲಿ ಕುಂತಿದ್ದೀವಿ ಅನ್ನೋದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಗೌರವಾನ್ವಿತ ಕುಲಪತಿಗಳಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೊಡ್ತೀನಿ. ಲಕ್ಷ್ಮೀ ಮೇಡಮ್ಮು ಅವರಿಗೆ ಬುಕ್ಕೆ ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದಂಥ ಹರೀಶ್ ಗೌಡರು, ರವಿಶಂಕರ್ ಅವರು, ಎಚ್ ವಿಶ್ವನಾಥ್ ಅವರು ಭಾಗವಹಿಸಬೇಕಾಯಿತು. ಬರ್ತೀನಿ ಅಂತ ಹೇಳಿದರು. ಬಹುಶಃ ಅವರ ಮಾನ್ಯ ಗೌರವಾನ್ವಿತ ಕುಲಪತಿಗಳು ಮೈಸೂರಿಗೆ ಬಂದಿರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ಬಹುಶಃ ಬ್ಯುಸಿಯಾಗಿರೋದ್ರಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿರೋ ಇವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ ನಾನು. ಹಾಗೆ ಇನ್ನೋರ್ವ ವಿಶೇಷ ಆಹ್ವಾನಿತರಾದಂಥ ನಮ್ಮ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದಂಥ ಬಿ.ಜಿ. ಪಾಟೀಲ್, ಶಾಸಕರು, ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ಆದಂಥ ಪಾಟೀಲ್ ಅವರಿಗೆ ನನ್ನ ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ರಾಮನಾಥ್ ನಾಯ್ಡು ಅವರು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರೀ ಶಿವಣ್ಣ ಮಾಜಿ ಸಂಸದರು, ಅವರು ಸಹ ಅಂಬೇಡ್ಕರ್ ಮೇಲೆ ಅಭಿಮಾನಿ, ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೀನಿ.
ಹಾಗೆ ಡಿ ಜಿ ಸಾಗರ್ ಅವರು ಸಂಘಟನೆಯ ಪ್ರಮುಖ ನೇತಾರರು, ಅವರು ಸಹ ಇವತ್ತು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಶ್ರೀ ಪುರುಷೋತ್ತಮರು ಮಾಜಿ ಪೌರರು ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೀನಿ. ಮತ್ತು ಶ್ರೀ ಬಸವರಾಜ್ ದೇವನೂರು ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ಶ್ರೀ ತುಕಾರಾಮ್ ಅವರು ಬಂದಿದ್ದಾರೆ, ಅವರು ಸಹ ನಾನು ಸ್ವಾಗತವನ್ನು ಕೋರ್ತಾ ಹೋಗ್ತೀನಿ. ಶ್ರೀ ಜೈಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೀನಿ. ಭಾಳ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು, ಆತ್ಮೀಯರು, ಹಿರಿಯರು, ಪ್ರೊಫೆಸರ್ ಜೆ ಸೋಮಶೇಖರ್ ಅವರು ಈ ಕಾರ್ಯಕ್ರಮ ಪ್ರಾರಂಭದಿಂದ ಇವತ್ತಿನವರೆಗೂ ಡೇ ಆ್ಯಂಡ್ ನೈಟ್ ನಮ್ಮ ಸಹೋದ್ಯೋಗಿ ಮಿತ್ರರೊಂದಿಗೆ, ಅವರ ಸಹಪಾಠಿಗಳೊಂದಿಗೆ ಹೇಗಾಗಬೇಕು, ಏನು ಮಾಡಬೇಕು ಅಂತ ಪದೇ ಪದೇ ಬಂದು ನಮ್ಮ ಎಲ್ಲ ಸಭೆಗೂ ಹಾಜರಿದ್ದು ಸೂಕ್ತ ಸಲಹೆಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಎಷ್ಟು ಯಶಸ್ವಿಯಾಗಿ ನಡೆಯೋಕ್ಕೆ ಅವರು ಕಾರಣಭೂತರಾಗಿದ್ದಾರೆ. ನಾನು ಅವ್ರ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಹಾಗೆ ಶ್ರೀ ಮಲ್ಲೇಶ್ ಅವರು ಬಂದಿದ್ದಾರೆ, ಆಮೇಲೆ ಬಂತೇಶ್ ಅವರು ಇದ್ದಾರೆ, ಇವರೆಲ್ಲರಿಗೂ ನಾನು ಸ್ವಾಗತ ಕೊಡ್ತೀನಿ. ಹಾಗೆ ಈಗ ತಾನೇ ಈ ಅಂಬೇಡ್ಕರ್ ಬಗ್ಗೆ, ಒಂದು ಸಂವಿಧಾನದ ಬಗ್ಗೆ ಮಾತಾಡಿದಂಥ ತೇಜಸ್ವಿ ಚಕ್ರವರ್ತಿ, ಆ ಹುಡುಗನ ವಯಸ್ಸು 8 ವರ್ಷ, 2ನೇ ಕ್ಲಾಸ್ ತರಗತಿಯಲ್ಲಿ KV ಸ್ಕೂಲು ಚಾಮರಾಜನಗರದಲ್ಲಿ ಆತ ಸ್ಟಡಿ ಮಾಡ್ತಾ ಇದ್ದಾನೆ. ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಷ್ಟು ಆರ್ಟಿಕಲ್ ಇದ್ದಾವೆ, ಎಷ್ಟು ಅನುಚ್ಛೇದಗಳಿದ್ದಾವೆ ಅನ್ನೋದನ್ನು ಯಾವುದೇ ರೆಫರೆನ್ಸ್ ಇಲ್ದಲೆ ಅವನ ತಿಳುವಳಿಕೆಯಿಂದ ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಭಾಳ ಅಚ್ಚರಿಯವಾದಂಥ ಇವತ್ತು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರಿಗೂ ಸಹ ನಾನು ಈ ಸ್ವಾಗತವನ್ನು ಕೋರ್ತಾ ಹೋಗ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಟ್ಟಂಥ ಮಾಧ್ಯಮ ಮಿತ್ರರು ಇದ್ದಾರೆ, ಅವ್ರಿಗೂ ಸಹ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ಶಾಸನಬದ್ಧ ಅಧಿಕಾರಿಗಳು ಎಲ್ಲ ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ ಲಕ್ಷ್ಮಿ ಶೈಕ್ಷಣಿಕ ಅಕಾಡೆಮಿಕ್ ಅವರು ಸಹ ಇದ್ದಾರೆ, ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ ನಮ್ಮ ಪರೀಕ್ಷಾಂಗ ವಿಭಾಗದ ಡಾಕ್ಟರ್ ಪ್ರವೀಣ KB ಇದ್ದಾರೆ, ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಅಧ್ಯಯನ ಕೇಂದ್ರದ ಡೀನ್ ಆದಂಥ ರಾಮನಾಥ್ ನಾಯ್ಡು ಸಹ ಇದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೀನಿ. ನಮ್ಮ ಫೈನಾನ್ಸ್ ಅಧಿಕಾರಿಯಾದಂಥ ರಮೇಶ್ ಅವರಿದ್ದಾರೆ ವೇದಿಕೆಯಲ್ಲಿ, ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ಅಂದರೆ, ಅನೇಕ ಸಂಘಟನೆಗಳಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಗುಲ್ಬರ್ಗಾ ಜಿಲ್ಲೆ, ಧಾರವಾಡ, ಹುಬ್ಳಿ, ಬೆಳಗಾಂ ಅನೇಕ ಜನ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಕರ್ನಾಟಕದ ವಿವಿಧ ಮೂಲೆಗಳಿಂದ ಬಂದಿದ್ದಾರೆ. ಇವರೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆ ವಿಶೇಷವಾಗಿ ಗಂಗೂಬಾಯಿ ಆನ್ಗಲ್ಲು ವೈಸ್ ಚಾನ್ಸಲರ್ ಆದಂಥ ಸ್ನೇಹಿತರಾದಂಥ ನಾಗೇಶ್ ಬೆಟ್ಕೋಟೆ ಅವರು ಸಹ ಇಲ್ಲಿ ಹಾಜರಿದ್ದಾರೆ, ಅವ್ರಿಗೂ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ VS ನಾಗಣ್ಣವರು ಸಹ ಬಂದಿದ್ದಾರೆ ಬೆಳಗಾಮಿಂದ, ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಬೋಧಕೇತರ ವರ್ಗದವರು, ಪ್ರಾಧ್ಯಾಪಕ ಮಿತ್ರರು, ವಿಭಾಗದ ಅಧ್ಯಕ್ಷರು, ಸ್ಕೂಲ್ ಡೈರೆಕ್ಟರ್ಸು ಸಹ ಎಲ್ಲ ಹಾಜರಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. ಸಾಗರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಮಾನ್ಯ ಕುಲಪತಿಗಳಿಂದ ತಾವು ಸ್ವಾಗತವನ್ನು ತಗೊಳ್ಬೇಕು ಅಂತ ಕೇಳ್ಕೊತೀವಿ. ದಯವಿಟ್ಟು ವೇದಿಕೆ ಬರಬೇಕು. ಒಂದೇ ಒಂದು ನಿಮಿಷ ಬಂದೋಗಿ ಸರ್. ಹಾಗೆ ನಮ್ಮ ಈ ಒಂದೇ ಒಂದು ಲಾಸ್ಟ್ ಬಿಟ್ಟಿದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಅಂಬೇಡ್ಕರ್ ಸ್ಟಡಿ ಸೆಂಟರ್ದ ಡೈರೆಕ್ಟರ್ ಆದಂಥ, ಈ ಸೆಮಿನಾರಿನ ಆರ್ಗನೈಸ್ ಸೆಕ್ರೆಟರಿ ಆದಂಥ ಶಿವಕುಮಾರ್ ಸ್ವಾಮಿ ಸಹ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಭಾಳ ಜನ ಇದ್ದಾರೆ, ಹೇಳ್ತಾ ಹೋದರೆ ಪಟ್ಟಿ ಜಾಸ್ತಿ ಆಗ್ತದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು. ಯಾಕೆಂದರೆ ಅವಧಿಯಲ್ಲಿ ಅಷ್ಟನ್ನು ಮುಗಿಸೋದಕ್ಕೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
we extend our sincere appreciation to Professor K.L.N. Murthy, sir, for his warm and insightful welcome. And we extend our welcome to Register, sir. I invite now Dr. Shivkumar Swami, Director, Dr. B.R. Ambedkar Study Center, KSOU Mysore, to deliver introductory remarks and set the tone for today's event. With great reverence, I now invite Honorable Higher Education Minister to inaugurate our function along with delegates by lighting the lamp in honor of Buddha and Ambedkar, symbolize the light of wisdom and spirit of enlightenment. Following the sacred rituals, I kindly request Honorable Higher Education Minister and dignitaries to offer flower as a token of respect. We extend our sincere gratitude to Honorable Higher Education Minister and dignitaries. Honorable Higher Education Minister Sudhakar sir, we now kindly request your esteemed presence to deliver the inaugural address, guiding us with your inaugural address by Shivkumar Swami sir. Good afternoon, everyone. Dignitaries on dais, all the statutory officers of the universities, scholars from various parts of the country and abroad, media friends, students, and all the participants of the conference. It gives me immense pleasure to speak a few words about the grand event of today that we are witnessing. I say it is grand event because of two reasons. Firstly, Dr. B.R. Ambedkar Studies and Research Center, which was established in the year 2005. Ever since its inception in this university, this is the first time that an international conference is being organized. Way back to in the year 2020, when I was director, a national level conference was held. That too was remarkable event in the university. With that foundation, we have scaled a new height this time. The second reason is that we are living in a time of paradigm shifts. Today's times are not the same as it were in 1950s and 1960s. The world has witnessed so many changes in all areas of life. The world that emulator of the depressed classes lived in was not the
same as today. The great man lived between 1891 to 1956. He lived, he struggled, he educated, he wrote, he gave us the Constitution. 74 years have passed ever since we have adopted the Constitution. Ever since he has written, we have been reading him. The world is reading him. Dr. Ambedkar's thoughts have guided the country to prosper. Baba Saheb's thoughts have been motivational force for innumerable people of this country. His vision have been the guiding force for the overall growth of the economy and country. Dr. Ambedkar's perspectives, ideas, and ideals were relevant for the time he lived. They are still the more relevant for the today's as well. Today, we are living in an age of science. However, we as a country have not come out of many superstitions. We have not been able to completely come out of narrow-mindedness. We have not been able to close the gulf between the haves and have-nots. We have not been able to completely render social justice to marginalized sections of the society. We, as a country, have recognized the greatness of Dr. B.R. Ambedkar. We regard him highly, but still not been able to implement his ideals in actual life. The country is facing many socio-economic and political issues. Not only the country, but entire world is facing many socio-economic issues. Many countries outside India are facing many problems like poverty, illiteracy, terrorists, atrocities in the name of color, gender, race, etc. Most of the countries are coping with terrorism, unemployment, and youth unrest. This is the right time to think and rethink the relevance of Dr. B.R. Ambedkar today. There is a need to think how to bring about equality among all, how to achieve inclusive growth, how to establish social justice, how to control political instability, how to control social unrest, and what are the ways towards establishing peace and harmony within the country as well as the outside of the country, how to curb antisocial elements, how to react with violence, how to maintain global peace. These are the major questions that the entire world is worried about. With these thoughts, the present conference is being organized. This is a platform where the learned scholars from the various parts of the country have assembled together to discuss the various issues. This is the place wherein we are going to churn out the relevance of the architect of the Constitution of India in today's world. On this occasion, I would like to thank Dr. Saranappa V. Alse, Honorable Vice Chancellor of the University, without whose support and continuous encouragement, this event would not have been possible. I thank Dr. K.L.N. Murthy, Registrar of the University, for his valuable suggestions. And I also thank Professor J. Somsekhar for the able leadership qualities and organizing skills. And also I thank Professor Sakpal Uvanna and Dr. Chandrasekhar. I thank all the people who are directly and indirectly responsible for this event. I wish and I hope the
present seminar would throw enough light towards realizing the perspective of the great soul that is Dr. B.R. Ambedkar. Thank you all for your kind attention, and I hope the conference will be a great success. Thank you, one and all. Thank you, sir, for your words. Now, I request all the dignitaries to release the book. It is actually proceedings of the conference. We have received more than 200 papers throughout India. So we have actually brought it in the form of the book. I request all the dignitaries to release the book. Thank you all. Now, I request Honorable Higher Education Minister, Dr. Sudhakar Sir, for your esteemed presence to deliver the inaugural address, guiding us with your vision and wisdom as we commence this important gathering. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಆಧ್ವರ್ಯದಲ್ಲಿ ಏರ್ಪಡಿಸಿರ್ತಕ್ಕಂಥ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೀಠದ ವತಿಯಿಂದ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಅಭಿವೃದ್ಧಿ ದೃಷ್ಟಿಕೋನಗಳು ಮತ್ತು ಸಮಕಾಲೀನ ಜಗತ್ತು ಎಂಬ ವಿಷಯದ ಕುರಿತಾಗಿ ಈ ಒಂದು ಸಮ್ಮೇಳನ ಉದ್ಘಾಟನೆಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರು, ಆತ್ಮೀಯರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಹಿರಿಯ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಆಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ H.C. ಮಾದೇವಪ್ಪರವರೇ, ಶ್ರೀ ಅಸಾಂಗ್ ವಾಂಖೇಡೆ, ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್, ಕೀನೋಟ್ ಅಡ್ರೆಸ್ ಮುಖ್ಯ ಭಾಷಣಕಾರರಾಗಿ ಬಂದಿರತಕ್ಕಂಥ ಅಸಾಂಗ್ ಅವರೇ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ಅಲ್ಸೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀ B.G. ಪಾಟೀಲ್ರವರೇ, ವಿಶ್ವವಿದ್ಯಾಲಯದ ಮೆಂಬರ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಸದಸ್ಯರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪುಟ್ಟ ಬಾಲಕ, ನಾವೆಲ್ಲರೂ ಬೆರಗಾಗ್ತಕ್ಕಂಥ ರೀತಿಯಲ್ಲಿ ಸಂವಿಧಾನದ ಬಗ್ಗೆ
ಎಲ್ಲೂ ಯಾವುದೇ ರೀತಿ ಎಡವುದಿರ ಅಷ್ಟು ನೆನಪಿನಲ್ಲಿಟ್ಕೊಂಡು ತನ್ನ ಪ್ರತಿಭೆಯನ್ನು ಆವರಣಗೊಳಿಸಿರ್ತಕ್ಕಂಥ ತೇಜಸ್ವಿ ಚಕ್ರವರ್ತಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಲಕ್ಷ್ಮಿ ಅವರೇ, ಪ್ರವೀಣ್ ಅವರೇ, ರಾಮನಾಥ್ ನಾಯ್ಡು ಅವರೇ, ರಮೇಶ್ ಅವರೇ ಮತ್ತು ಸಾಗರ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ, ಈ ಒಂದು 2 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಮತ್ತು ಇತರೆ ಭಾಗಗಳಿಂದ ಹೊರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಮತ್ತು ಸ್ನೇಹಿತರೇ, ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಸುಲಭದ ವಿಚಾರ ಅಲ್ಲ. ನಾವೆಲ್ಲರೂ ಒಂದೊಂದು ಪದವಿ, ಒಂದೊಂದು ಸ್ನಾತಕೋತ್ತರ ಪದವಿ ಪಡೀಲಿಕ್ಕೆ ಭಾಳಷ್ಟು ಕಷ್ಟಪಡಬೇಕಾಗುತ್ತೆ. ಆದರೆ ಶಿಕ್ಷಣ ಅಷ್ಟು ಸುಲಭವಾಗಿ ಎಟಕದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತು ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಸ್ವತಂತ್ರ ಪೂರ್ವದಲ್ಲಿ ಯಾವ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ವರ್ಣ ಭೇದ ಮತ್ತು ಜಾತಿ ಭೇದ ಇವೆಲ್ಲದರ ಮಧ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದೇಶಗಳಲ್ಲಿ ಪದವಿಗಳನ್ನು ಪಡಿತಕ್ಕಂಥ ಒಂದು ಬುದ್ಧಿವಂತಿಕೆ ಬಹುಶಃ ಅವರ ತಂದೆ ತಾಯಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲ ಇಂಥ ಮಹಾನ್ ಪುರುಷನನ್ನು ಈ ದೇಶದಲ್ಲಿ ಹುಟ್ಟತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂಥ ಒಬ್ಬ ವ್ಯಕ್ತಿ ಬಗ್ಗೆ ಅವರ ದೂರದೃಷ್ಟಿ, ಅವರು ಈ ದೇಶಕ್ಕಾಗಿ ಕಂಡಂಥ ಕನಸುಗಳು, ಈ ದೇಶಕ್ಕೆ ಒಂದು ಸದೃಢವಾದಂಥ ಒಂದು ಸಂವಿಧಾನವನ್ನು ಒದಗಿಸ್ಕೊಟ್ಟಿರ್ತಕ್ಕಂಥದ್ದು, ಕಟ್ಟಕಡೆಯ ಪ್ರಜೆ ಇವತ್ತು ಸಮಾಜದಲ್ಲಿ ಬದುಕಬೇಕು, ಬಾಳಬೇಕು, ಉತ್ತಮವಾದಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಒದಗಿಸ್ಕೊಡ್ಬೇಕು, ಈ ಒಂದು ದೇಶದ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹುಶಃ ಇಡೀ ಪ್ರಪಂಚಕ್ಕೆ ಮಾದರಿ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನ ಕರ್ತ ಎಂದಷ್ಟೇ ನೋಡಲು ಸಾಧ್ಯವಿಲ್ಲ. ನಮ್ಮಲ್ಲಿ ಭಾಳಷ್ಟು ಮಂದಿ ಅವರನ್ನು ಸಂವಿಧಾನಕ್ಕೆ ಮಾತ್ರ ಮೀಸಲಾಗಿ ನೋಡ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಥಿಕ ತಜ್ಞ, ಸಾಮಾಜಿಕ ಚಿಂತಕ, ಕ್ರಾಂತಿಕಾರಿ ನಾಯಕ, ಶಿಕ್ಷಣ ತಜ್ಞ, ಒಬ್ಬ ಫಿಲಾಸಫರ್ ಹಾಗೂ ಅತ್ಯಂತ ಮಾನವತಾವಾದಿ ಎಂಬುದು ಕೂಡ ಮುಖ್ಯವಾದದ್ದು. ಅವರ ವಿದ್ವತ್ತಿಗೆ ಅವರ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಬರೆದಿರುವ ಗ್ರಂಥಗಳೇ ಸಾಕ್ಷಿ. ಬಾಬಾ ಸಾಹೇಬರ ಆದ್ಯತೆ ಸೋಷಿಯಲ್ ರೀಕನ್ಸ್ಟ್ರಕ್ಷನ್ ಹಾಗೂ ಎಜುಕೇಷನಲ್ ಅವೇರ್ನೆಸ್ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಶಿಕ್ಷಣವನ್ನು ಪ್ರಬಲ ಆಯುಧ ಎಂದೇ ಭಾವಿಸಿದ್ದರು. ಸಾಮಾಜಿಕ ಬದಲಾವಣೆಗೆ ಶಿಕ್ಷಣ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಶಿಕ್ಷಣ ಪ್ರಬಲವಾದ ಅಸ್ತ್ರ ಎಂಬುದು ಅವರ ನಂಬಿಕೆಯಾಗಿತ್ತು. 20ನೇ ಶತಮಾನದ ಸಾಂಪ್ರದಾಯಿಕ ಭಾರತಕ್ಕೂ 21ನೇ ಶತಮಾನದ ಈಗಿನ ಆಧುನಿಕ ಪರಿಸ್ಥಿತಿಗೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸಗಳನ್ನು ಗುರುತಿಸಬಹುದಾಗಿದೆ. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೀಗ ಡಾಕ್ಟರ್ ಬಾಬಾ ಸಾಹೇಬರ ಅಭಿವೃದ್ಧಿಯ 20ನೇ ಶತಮಾನದ ದೃಷ್ಟಿಕೋನಗಳು ವಾಸ್ತವವಾಗಿ ಈಗಿನ ಕಾಲಮಾನದಲ್ಲಿ ಹೇಗೆ ಪ್ರತಿಧ್ವನಿಸುತ್ತಿದೆ, ಯಾವ ಪರಿಣಾಮ ಬೀರುತ್ತಿದೆ ಎಂಬುದನ್ನು ಅವಲೋಕಿಸಿದಾಗ ಮಾತ್ರ ಬಾಬಾ ಸಾಹೇಬರ ದೂರದೃಷ್ಟಿತ್ವದ ಅರಿವಾಗುತ್ತದೆ ಎಂಬುದು ನಮ್ಮೆಲ್ಲರ ಅನಿಸಿಕೆಯಾಗಿದೆ. ಬಾಬಾ ಸಾಹೇಬರು ಶಿಕ್ಷಣದ ಬಗ್ಗೆ ತೋರಿದ ಕಾಳಜಿ
ಇಂದು ಭಾರತ ಶಿಕ್ಷಣ ವ್ಯವಸ್ಥೆಯು ಪ್ರತಿಯೊಬ್ಬರ ಹಕ್ಕಾಗಿ ಮಾರ್ಪಟ್ಟಿದೆ. ಹಾಗೆ ನೋಡಿದರೆ ಮಹಾರಾಷ್ಟ್ರದವರೇ ಆಗಿದ್ದ ಸಾವಿತ್ರಿಬಾಯಿ ಫುಲೆ ಅವರು ಅಂಬೇಡ್ಕರ್ ಅವರ ಮೇಲೆ ಪರಿಣಾಮ ಬೀರಿದ್ದಾರೆ. ಸರ್ವರಿಗೂ ಶಿಕ್ಷಣ ಎಂಬ ಸಾವಿತ್ರಿಬಾಯಿ ಫುಲೆ ಅವರು ಕೈಗೊಂಡ ನಿರ್ಧಾರಗಳ ಪರಿಣಾಮ ಹಾಗೂ ಆಗಿನ ಸ್ಥಿತಿಗತಿಗಳ ಬಗ್ಗೆ ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಅವರೇ ಫುಲೆ ಅವರ ಹೋರಾಟದ ದಿನಗಳನ್ನು ತಮ್ಮ ಮಾತುಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈಗ ಉಂಟಾಗಿರುವ ಸಾಮಾಜಿಕ ಬದಲಾವಣೆಯ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬರ ಶ್ರಮವಿದೆ. ಅಸ್ಪೃಶ್ಯ ಸಮುದಾಯದ ಬಾಲಕ, ಭಾರತದಂಥ ವೈವಿಧ್ಯತೆಯ ರಾಷ್ಟ್ರದ ಸಂವಿಧಾನದ ಶಿಲ್ಪಿ ಎಂಬುದು ಸಾಮಾನ್ಯವಾದ ಮಾತಲ್ಲ. ಅಂಬೇಡ್ಕರ್ ಅವರ ವಿದ್ವತ್ತು ಪಾಂಡಿತ್ಯಕ್ಕೆ ಅಂದಿನ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಮೆಚ್ಚಿಯೇ ದೇಶದ ಕಾನೂನು ಸಚಿವರನ್ನಾಗಿ ಮಾಡಿಕೊಂಡಿದ್ದರು. 20ನೇ ಶತಮಾನದಲ್ಲಿ ಭಾರತೀಯ ನಾಗರಿಕತೆಯ ಜಾಗೃತೆಯ ಸಂಕೇತ ಅಂಬೇಡ್ಕರ್ ಎಂಬುದನ್ನು ನನ್ನ ಭಾವನೆ. ಎಜುಕೇಟ್, ಎಜಿಟೇಟ್ ಆ್ಯಂಡ್ ಆರ್ಗನೈಸ್ ಫಾರ್ ದ ಕಾಮನ್ ಪೀಪಲ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ದ ಕಾಮನ್ ಪೀಪಲ್ ಎಂಬುದು ಹಾಗೂ ಬಾಬಾ ಸಾಹೇಬರ ಘೋಷಣೆ ಆಗಿತ್ತು. ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಶಿಕ್ಷಣ ಒಂದೇ ಮೊದಲ ಆದ್ಯತೆ ಎಂಬುದು ಅವರ ವೇದವಾಕ್ಯ. ಅಮೆರಿಕ, ಇಂಗ್ಲೆಂಡ್, ಜರ್ಮನಿಗಳಲ್ಲಿ ಹಲವಾರು ಪದವಿಗಳನ್ನು ಗಳಿಸಿದ ಅಂಬೇಡ್ಕರ್ ಭಾರತದ ಗಡಿಯಾಚೆಯೂ ತಮ್ಮ ಛಾಪನ್ನು ಮೂಡಿಸಿದವರು. ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತವು ಸೇರಿದಂತೆ ಜಗತ್ತಿನ ಸಮಸ್ಯೆಗಳನ್ನು ನೋಡುತ್ತಿದ್ದ ರೀತಿಯೇ ಬೇರೆಯಾಗಿತ್ತು. ವರ್ಣ ವ್ಯವಸ್ಥೆಗಿಂತಲೂ ಜಾತಿ ವ್ಯವಸ್ಥೆ ಎಂಬುದು ಅತ್ಯಂತ ಕಠೋರವಾದದ್ದು ಎಂದೇ ನಂಬಿದ್ದರು. ಹಾಗಾಗಿಯೇ ಜಾತಿ ವ್ಯವಸ್ಥೆಯಲ್ಲಿ ಸಿಲುಕಿ ನಲುಗಿ ಹೋಗಿರುವ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಎಂಬುದು ಅವರ ಪರಮೋಚ್ಚ ಉದ್ದೇಶವಾಗಿತ್ತು. ಅ ಗ್ರೇಟ್ ಮ್ಯಾನ್ ಈಸ್ ಡಿಫರೆಂಟ್ ಫ್ರಮ್ ಎನ್ ಎಮಿನೆಂಟ್ ಒನ್. ದಟ್ ಈಸ್ ವೆನ್ ಈಸ್ ರೆಡಿ ಟು ಬಿ ದ ಸರ್ವೆಂಟ್ ಆಫ್ ದ ಸೊಸೈಟಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕುವುದೇ ಅಂಬೇಡ್ಕರ್ ಅವರ ಉದ್ದೇಶವಾಗಿತ್ತು. ಆ ನಿಟ್ಟಿನಲ್ಲಿ ಭಾರತದ ಸಂವಿಧಾನ ರಚನೆಗೆ ಮುಂದಾಗಿದ್ದರು. ಸ್ವತಂತ್ರ ಭಾರತದಲ್ಲಿ ಪ್ರಪ್ರಥಮವಾಗಿ ಅವರು ಕೊಟ್ಟ ಸಲಹೆಗಳು ಸರ್ಕಾರದ ಯೋಜನೆಗಳಿಗೆ ಅಭಿವೃದ್ಧಿ ಹೆಚ್ಚಿನ ಕಾರಣವಾದದ್ದು. ಅವುಗಳಲ್ಲಿ ನ್ಯಾಷನಲೈಸೇಷನ್ ಆಫ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. Small scale industries should be kept in private sector. Insurance and transport companies should be nationalized. The institution of Reserve Bank of India was based on the idea that of Dr. Ambedkar. Unless we control the population of our country, the economy of the nation will not flourish. ಈ ರೀತಿಯಾದಂಥ ಆಲೋಚನೆಗಳನ್ನು, ಯೋಜನೆಗಳನ್ನು ಈ ದೇಶಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪುರುಷರಿಗಷ್ಟೇ ಅಲ್ಲ, ಮಹಿಳೆಯರಿಗೂ ಎಲ್ಲ ರೀತಿಯಲ್ಲೂ ಆದ್ಯತೆ ಮತ್ತು ಸಮಾನತೆ ದೊರಕಬೇಕು. ಆಗ ಮಾತ್ರ ಭಾರತದ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಸಿಗುತ್ತದೆ ಹಾಗೂ ಭಾರತ ಆರ್ಥಿಕ ಪರಿಸ್ಥಿತಿ ಗಟ್ಟಿಗೊಳ್ಳುವುದು ಎಂಬುದು ಡಾಕ್ಟರ್ ಅಂಬೇಡ್ಕರ್ ಅವರ ಉದ್ದೇಶವಾಗಿತ್ತು. ಭಾರತ ಸಂವಿಧಾನ ರಚನೆ ವೇಳೆ ಕೂಡ ಐರೋಪ್ಯ ರಾಷ್ಟ್ರಗಳ ಸಂವಿಧಾನದ ಬಗ್ಗೆ ಗಮನ ಹರಿಸಿದ್ದರೂ ಸಹ ಅಂಬೇಡ್ಕರ್ ಅವರ ದೃಷ್ಟಿಕೋನವೇ ಭಿನ್ನವಾಗಿತ್ತು. ಯುನೈಟೆಡ್ ಕಿಂಗ್ಡಮ್ ಕಾನ್ಸ್ಟಿಟ್ಯೂಷನ್ ರೈಟರ್ ವಾಲ್ಟರ್ ಬೆಗೋಟ್ ಅವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಗೌರ್ಮೆಂಟ್ ಬೈ ಡಿಸ್ಕಷನ್ ಅಂತಕ್ಕಂಥ ಮಾತನ್ನು ಹೇಳಿದರು. ಅಬ್ರಹಾಂ ಲಿಂಕನ್ ಅವರು ಆ ಗೌರ್ಮೆಂಟ್ ಈಸ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತಕ್ಕಂಥ ಮಾತನ್ನು ಅವರು ಒಪ್ಪಲು ಸಿದ್ಧವಿರಲಿಲ್ಲ. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಮೂಲಭೂತವಾಗಿ ಜನರ ಸಾಮಾಜಿಕ ಸಮಾನತೆ, ಆರ್ಥಿಕ ಜೀವನ ಅಭಿವೃದ್ಧಿ ಮತ್ತು ಹಕ್ಕು ಹಾಗೂ ಕರ್ತವ್ಯಗಳನ್ನು ಒಳಗೊಂಡ ಸಾಮಾಜಿಕ ಸಂವಿಧಾನ ರಚನೆ ಆಗಬೇಕಿತ್ತು. ಯಾವುದೇ ಕಾರಣಕ್ಕೂ ಭಾರತದಂಥ ವೈವಿಧ್ಯ ರಾಷ್ಟ್ರದಲ್ಲಿ ಹಿಂಸೆಗೆ ಅವಕಾಶ ಮಾಡಿಕೊಡದಂತೆ ಸರ್ವರು ಒಪ್ಪಿಗೆ ಆಗುವಂಥ ಸಂವಿಧಾನ ರಚನೆ ಉದ್ದೇಶವನ್ನು ಸಾರ್ಥಕಗೊಳಿಸಿದ್ದರು. ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟರ ಮಟ್ಟಿಗೆ ಅವರ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ದಕ್ಷಿಣ ಆಫ್ರಿಕಾ, ಯುನೈಟೆಡ್ ಕಿಂಗ್ಡಮ್ ಇರ್ಬೋದು ಅಥವಾ ಅಮೇರಿಕಾದಲ್ಲಿರ್ಬೋದು,
ಅವರ ಪ್ರಭಾವ ಎಷ್ಟು ಅಂತಕ್ಕಂಥದ್ದು ಇವತ್ತಿಗೂ ಪ್ರಸ್ತುತ ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ದಕ್ಷಿಣ ಆಫ್ರಿಕಾದಲ್ಲಿನ ವರ್ಣಭೇದ ನೀತಿಯು ಸೇರಿದಂತೆ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿ ಭೇದ ನೀತಿಗಿಂತಲೂ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ಅಸಮಾನತೆ ಮತ್ತು ಜಾತಿಯ ನಿರ್ಮೂಲನೆ ಹೆಚ್ಚು ಆದ್ಯತೆ ಕೊಟ್ಟಿದ್ದರು. ದಕ್ಷಿಣ ಆಫ್ರಿಕಾದಲ್ಲೂ ನೆಲ್ಸನ್ ಮ್ಯಾಂಡೇಲಾ ಅವರ ವರ್ಣಭೇದ ನೀತಿಗೆ ವ್ಯತಿರಿಕ್ತವಾಗಿ ಅಲ್ಲಿನ ಜಾತಿ ಅಸಮಾನತೆಯ ಪ್ರಭಾವ ಮತ್ತು ಸಾಮಾಜಿಕ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದರು. 1940ರಲ್ಲಿ ಅಮೆರಿಕದ ನೀಗ್ರೋ ಜನರ ಪರ ಹೋರಾಟ ಮಾಡುತ್ತಿದ್ದ ಬುದ್ಧಿಜೀವಿ ಸಾಮಾಜಿಕ ಹೋರಾಟಗಾರ ವೆಬ್ ಡಿಯೋ ಬಾಯ್ಸ್ ಅವರಿಗೆ ಪತ್ರ ಬರೆದು ಬ್ಲ್ಯಾಕ್ ರೇಸಿಸಮ್ ಇನ್ US ಆ್ಯಂಡ್ ಇಂಡಿಯನ್ ಕಾಸ್ಟ್ ಸಿಸ್ಟಮ್ ಸಿಮಿಲಾರಿಟೀಸ್ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ದಕ್ಷಿಣ ಆಫ್ರಿಕಾದ ಡಾಕ್ಟರ್ ನೆಲ್ಸನ್ ಮಂಡೇಲಾ ಅವರು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಇನ್ಸ್ಪಿರೇಷನ್ ಆ್ಯಂಡ್ ಪ್ರಿಪರೇಷನ್ ಫಾರ್ ಅ ನ್ಯೂ ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಮಾತು. ವಿ ಹೋಪ್ ದಟ್ ಅವರ್ ಎಫರ್ಟ್ಸ್ ಇನ್ ಫಾರ್ಮುಲೇಷನ್ ಆಫ್ ಅ ನ್ಯೂ ಕಾನ್ಸ್ಟಿಟ್ಯೂಷನ್ ವಿಲ್ ರಿಫ್ಲೆಕ್ಟ್ the work and ideas of this great son of India. Dr. Ambedkar's contribution to social justice and to the upliftment of the oppressed is worthy of emulation ಅಂತಕ್ಕಂಥ ಮಾತನ್ನು ನೆಲ್ಸನ್ ಮಂಡೇಲಾ ಅವರು ಹೇಳಿರ್ತಕ್ಕಂಥದ್ದನ್ನು ನೆನೆಸ್ಕೋಬೇಕಾಗುತ್ತೆ. ಇತ್ತೀಚೆಗೆ ಅಮೆರಿಕದ ವಾಷಿಂಗ್ಟನ್ನ ಮ್ಯಾರಿಲ್ಯಾಂಡ್ನಲ್ಲಿ 19 ಅಡಿಯ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಅಂಬೇಡ್ಕರ್ ಔಟ್ಸೈಡ್ ಇಂಡಿಯಾ ಅಂತಕ್ಕಂಥದ್ದು ಅನಾವರಣ ಮಾಡಿರ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂಥೇಳಿ ಅದನ್ನು ಕರೀತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರು ಭಾರತಕ್ಕೆ ಕೊಟ್ಟ ಸಂವಿಧಾನ ಮತ್ತು ಅವರ ದೂರದೃಷ್ಟಿಯ ಆಲೋಚನೆಗಳ ಪ್ರತೀಕವಾಗಿ ಭಾರತವು ಸೇರಿದಂತೆ ಹಲವಾರು ರಾಷ್ಟ್ರಗಳಿಂದ ಬಾಬಾ ಸಾಹೇಬ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳುತ್ತವೆ ಎಂಬುದು ನಮ್ಮೆಲ್ಲರ ಹೆಮ್ಮೆ. ಈಗ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಫಾರ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿಯನ್ನು ಅತ್ಯಂತ ಭದ್ರವಾಗಿ ಕಾಪಾಡಿಕೊಂಡು ಬಂದಿದ್ದೇವೆ. ಭಾರತದ ಸಂವಿಧಾನ ಕೊಟ್ಟ ಅವಕಾಶ, ಹಕ್ಕು ಮತ್ತು ಸ್ವಾತಂತ್ರ್ಯದಿಂದ ದೇಶವೀಗ ಜಗತ್ತಿನ ಅತಿ ಮುಖ್ಯ ಪಾಲುದಾರನಾಗುವ ಹಂತಕ್ಕೆ ಬಂದು ನಿಂತಿದೆ. ಇದು ಕೇವಲ ಬೆರಳೆಣಿಕೆ ವರ್ಷಗಳಲ್ಲಿ ಆಗುವಂಥದ್ದಲ್ಲ ಎಂಬುದನ್ನು ನಾವೆಲ್ಲ ಅರಿಯಬೇಕು. ದೇಶದ ಇವತ್ತಿನ ಸಾಧನೆಗೆ ಸ್ವಾತಂತ್ರ್ಯ ಪೂರ್ವ ನಾಯಕರ, ಚಿಂತಕರ ಕೊಡುಗೆ ಇದೆ. ಅಂಬೇಡ್ಕರ್ ಅವರ ಸಮಾಜದ ಸಮಗ್ರ ವಿಕಾಸದ ಕಲ್ಪನೆಯೇ ಇದಕ್ಕೆಲ್ಲ ಮೂಲ ಕಾರಣ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. Ambedkar's socio-political and economic thoughts were very apt to the Indian context. His ideas were very modern and up-to-date. His contribution in modernizing India is multidimensional. He opined that focus on agriculture and industrialization are the important factors of economic development in the country. ಇದಲ್ಲದೆ ಸಾಮಾಜಿಕ ನ್ಯಾಯ, ಅಸ್ಪೃಶ್ಯತೆ ನಿವಾರಣೆ, ಸಮಾನತೆ, ಸ್ವಾತಂತ್ರ್ಯ ಹಾಗೂ ನೈಜ ಪ್ರಜಾಪ್ರಭುತ್ವವನ್ನು ಅಸ್ತಿತ್ವಕ್ಕೆ ತರುವಲ್ಲಿ ಬಾಬಾ ಸಾಹೇಬರ ಸಾಧನೆ ಅಪಾರವಾದುದು. ಭಾರತವಲ್ಲದೆ ವಿದೇಶಗಳಿಗೆ ಬಾಬಾ ಸಾಹೇಬರ ಚಿಂತನೆ ಆಕರ್ಷಣೆಗೊಂಡಿದೆ ಎಂಬುದು ನಮ್ಮೆಲ್ಲರ ಹೆಮ್ಮೆ. ಕೊನೆಯದಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆಲ್ಲ ಕೊಟ್ಟಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ನಾವೆಲ್ಲ ಮತ್ತಷ್ಟು ಪ್ರಗತಿಯ ಹೆಜ್ಜೆ ಹಾಕಬೇಕಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸೀಮಿತ ಪರಿಧಿ ಒಳಗೆ ವ್ಯಾಖ್ಯಾನಿಸದೆ ಅವರ ತತ್ವ ಸಿದ್ಧಾಂತಗಳನ್ನು ಅನುಕರಣೆ ಮಾಡುವ ಮೂಲಕ ಅವರ ದೂರದೃಷ್ಟಿತ್ವದ ಭಾರತದ ಪ್ರಗತಿಗೆ ಹೆಜ್ಜೆ ಇಡೋಣ. ಡಾಕ್ಟರ್ ಅಂಬೇಡ್ಕರ್ ಚಿಂತನೆಗಳು ಸದಾ ಜ್ಞಾನದ ಹಾದಿಯಲ್ಲಿ ಮುನ್ನಡೆಸುವ ದೀವಿಗೆಗಾಗಿವೆ. ಭಾರತದಲ್ಲಿ ಹೊತ್ತಿಸಿದ ಬೆಳಕಿನ ಕಿಡಿ ಜಗತ್ತಿನಾದ್ಯಂತ ಪ್ರಜ್ವಲಿಸತೊಡಗಿದೆ. ಹಾಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳು ಜಗತ್ತಿನಾದ್ಯಂತ ಸರ್ವಕಾಲಿಕ ಸಾಕ್ಷಿ ಪ್ರಜ್ಞೆಯಾಗಿರುತ್ತದೆ ಎಂಬುದನ್ನು ನನ್ನ ಅಭಿಪ್ರಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವ ಈ ಮಾತುಗಳ ಮೂಲಕ ನನ್ನ ಭಾಷಣವನ್ನು ಅಂತ್ಯಗೊಳಿಸ್ತೇನೆ. ಸೋ ಲಾಂಗ್ ಯು ಡು ನಾಟ್ ಅಚೀವ್ ಸೋಷಿಯಲ್ ಲಿಬರ್ಟಿ, whatever freedom is provided by the law is of no avail to you. ಈ ಒಂದು 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಜನ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಸುಮಾರು 100ಕ್ಕಿಂತ ಹೆಚ್ಚು ಏನು ಇವತ್ತು ಪೇಪರ್ಸ್ ಅವರು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಇದರಿಂದ ಸಮಾಜದಲ್ಲಿ
ಇಷ್ಟೆಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ತಿಳಿದಿದ್ರು ಕೂಡ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವಿನ್ನೂ ಮುಕ್ತ ಮನಸ್ಸಿನಿಂದ ನಾವು ನಡೀತಕ್ಕಂಥದ್ದಕ್ಕೆ ಸಾಧ್ಯ ಆಗದೇ ಇಲ್ಲದೆ ಇರತಕ್ಕಂಥದ್ದು ನಮಗೆಲ್ಲರಿಗೂ ನೋವಿನ ಸಂಗತಿ. ಅದರಿಂದ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು, ವಿಶೇಷವಾಗಿ ಈ ಒಂದು ಆಲೋಚನೆಯನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶಿವಕುಮಾರ್ ಸ್ವಾಮಿಯವರು ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ವಿಶ್ವವಿದ್ಯಾಲಯದ ನಮ್ಮ ಕುಲಪತಿಗಳಾಗಿರ್ತಕ್ಕಂಥ ಅಳ್ಸೆ ಅವರಿಗೂ ಮತ್ತು ಇವರಿಗೆ ಜೊತೆಯಾಗಿ ನಿಂತಿರ್ತಕ್ಕಂಥ ವಿಶ್ವವಿದ್ಯಾಲಯದ ಎಲ್ಲ ಅವರ ಸಹೋದ್ಯೋಗಿಗಳು, ಸಹಪಾಠಿಗಳು ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಒಂದನ್ನು ಬಯಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ಜೈ ಭೀಮ್, ಜೈ ಕರ್ನಾಟಕ, ಜೈ ಹಿಂದ್. As Sir mentioned, whatever we have expected number of people to whom it has reached, it has not, so far it has not reached. Many of the people are not knowing about Baba Saheb. Baba Saheb has trained advocate from Grace Inn, from the Britain actually. He came here, as soon as he came to India, he started espousing the cause of depressed class by demanding legal and constitution protections. He emerged as a natural choice of head of the drafting committee. His contribution in designing legal framework in India has found his recognition worldwide. So with this note, sir, we extend our sincere gratitude for your inspiring inaugural address. Dr. H.C. Mahadevappa sir, we kindly request you to grace the occasion and offer a chief guest address, perhaps reflecting on development perspectives of Dr. B.R. Ambedkar. We would be grateful if you could spare a few your valuable insights and thoughts with the audience as a Social Welfare Minister of Karnataka. ಎಲ್ಲರಿಗೂ ನಮಸ್ಕಾರ. ಮೈಸೂರು ಓಪನ್ ಯೂನಿವರ್ಸಿಟಿ ಅಲ್ಲ, KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯವರು ಒಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಇದು ಡಾಕ್ಟರ್ B.R. ಅಂಬೇಡ್ಕರ್ ಅಭಿವೃದ್ಧಿ ದೃಷ್ಟಿಕೋನಗಳು ಮತ್ತು ಸಮಕಾಲೀನ ಜಗತ್ತು ಎಂಬ ವಿಷಯ. 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ನಮ್ಮ ವೈಸ್ ಚಾನ್ಸಲರ್ ಪ್ರೊಫೆಸರ್ ಶರಣಪ್ಪನವರು ವಹಿಸಿದ್ದಾರೆ. ಮುಖ್ಯಮಂತ್ರಿಗಳೇ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ನನಗೆ ಅವ್ರ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ ನಾನು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಸೂಚನೆ ಕೊಟ್ಟು ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಅವರು ಡಾಕ್ಟ್ರು, ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಕಾಲೇಜಲ್ಲಿ. ಅದಾದಮೇಲೆ ಅವ್ರ ತಾತ, ಅವ್ರ ತಂದೆ ಅವರೆಲ್ಲ ಸ್ವತಂತ್ರ ಹೋರಾಟದ ಜೊತೆಗೆ ಸಕ್ರಿಯವಾಗಿ ಅಧಿಕಾರ ರಾಜಕೀಯದಲ್ಲಿದ್ದು ಲೆಫ್ಟಿಸ್ಟ್ ಓರಿಯೆಂಟೇಷನ್ ಇಟ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಅವ್ರ ತಂದೆಯವರು ಮಂತ್ರಿಯಾಗಿದ್ದರು. ಡಾಕ್ಟರ್ ಸುಧಾಕರ್ ಅವರು ನಮ್ಮ ಜೊತೆಯಲ್ಲಿ ಈಗ ಮಂತ್ರಿಗಳಾಗಿ ಹೈಯರ್ ಎಜುಕೇಷನ್ನ
ಅತ್ಯಂತ ಸಮರ್ಥವಾಗಿ ಮುನ್ನಡೆಸ್ಕೊಂಡು ಅವರು ರಿಪ್ಲೈನ ನಾನು ಕೇಳಿದೆ ಅಸೆಂಬ್ಲಿನಲ್ಲಿ, ನಾನು ಮುಖ್ಯಮಂತ್ರಿಗಳ ನ್ಯೂ ಎಜುಕೇಷನ್ ಪಾಲಿಸಿ 2020 NEP 2020 ಎಳೆಯಾಗಿ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ನ ಪರಿಣಾಮಕಾರಿಯಾಗಿ ಅವರು ಹೇಳಿದ ರೀತಿ ನೋಡಿ ಎಲ್ಲ ಮಂತ್ರಿಗಳೆಲ್ಲ ಶಬಾಸ್ಕಿರಿ ಕೊಟ್ವಿ ಅವರಿಗೆ. ಅದು ನನಗೆ ತುಂಬ ನಮ್ಮ ಸಹೋದ್ಯೋಗಿ ಮಿತ್ರರು ಅಷ್ಟು ಆಳವಾಗಿ ಅಧ್ಯಯನ ಮಾಡಿ, ಅದು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಎಲ್ಲ ಈ ಸೂದ್ರರೆಲ್ಲ ಪಾಲಿಸಿ ಮೇಕಿಂಗ್ ಚೇರಲ್ಲಿ ಕೂತ್ಕೋಬೇಕು ಅಂತ ಹೇಳಿರೋದು. ಅಲ್ಲಿ ಕೂತ್ಕೋಬೇಕು ಅಂದರೆ ಹೈಯರ್ ಎಜುಕೇಷನ್ ಬರಬೇಕಲ್ಲ ಸರಿಯಾಗಿ, ಇಲ್ಲದಿದ್ದರೆ ಪಾಲಿಸಿ ಮೇಕಿಂಗ್ ಚೇರಲ್ಲಿ ಹೆಂಗೆ ಕೂರಕ್ಕಾಗುತ್ತೆ. ಅದಕ್ಕೆ ಸಮರ್ಥವಾಗಿ ನಾನು ಅಬ್ಸರ್ವ್ ಮಾಡ್ದಂಗೆ ಸಮರ್ಥವಾಗಿ ಎಲ್ಲ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಶುಭಾಶಯ ಕೊಟ್ಟಿದ್ದೀವಿ. ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ. ಒಂದು ಕೀನೋಟ್ ಅಡ್ರೆಸ್ಸನ್ನು ಅಸಾಂಗ್ ವೆಂಕೇಡಿಯಾ, ಅಸೋಸಿಯೇಟ್ ಎಡಿಟರ್, ಯೂನಿವರ್ಸಿಟಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದಾರೆ. ವೇದಿಕೆಯ ಮೇಲೆ ನಮ್ಮ ರಿಜಿಸ್ಟ್ರಾರ್ ಮೂರ್ತಿಯವರು, ಲಕ್ಷ್ಮಿಯವರು, ಇತರ ಪ್ರೊಫೆಸರ್ಸ್ ಎಲ್ಲ ಇದ್ದಾರೆ. ಪಾಟೀಲ್, ನಮ್ಮ MLC ಪಾಟೀಲ್ರವರು ಇದ್ದಾರೆ. ನಮ್ಮ ಸಂಘಟನೆ, ದಲಿತ ಸಂಘಟನೆಯ ಹಿರಿಯ ನಾಯಕರಾದಂಥ ಸ್ನೇಹಿತರಾದಂಥ ಸಾಗರ್ ಅವರಿದ್ದಾರೆ. ಮತ್ತು ನಮಗೆ ನಮ್ಮೆಲ್ಲರಿಗೂ ಮುಖ್ಯ ಭಾಷಣಕಾರರಾಗಿರ್ತಕ್ಕಂಥ ಪ್ರೊಫೆಸರ್ ಚಕ್ರವರ್ತಿಯವರಿದ್ದಾರೆ. ನಮ್ಮ ಸಂವಿಧಾನ ತಜ್ಞರು ಅಲ್ವಾ. ಹಾಗೆ ನಮಗೆ ಕೆಳಗಡೆ ನಮ್ಮ ಶಿವಣ್ಣವರು, ಪುರುಷೋತ್ತಮು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಪ್ರೊಫೆಸರ್ಗಳು, ವೈಸ್ ಚಾನ್ಸಲರ್ಸ್, ಪ್ರೊಫೆಸರ್ಸ್, ಡಿಗ್ನಿಟರೀಸ್, ಚಿಂತಕರೆಲ್ಲ ಸೇರಿದ್ದೀರಿ. ಇದು ನಮ್ಮ ಸೋಮಶೇಖರರು, ಮತ್ತು ಅವ್ರ ಜೊತೆಗೆ ನಮ್ಮ ಇವರಿದ್ದಾರಲ್ಲ ಬಸವರಾಜವರು, ತುಕಾರಾಮ್, ನಮ್ಮ ಸೋಮಶೇಖರ್ ಜೊತೆಗೆ ಇನ್ನೊಬ್ರು ಇದ್ದಾರಲ್ಲ, ನರೇಂದ್ರ ಎಲ್ಲಿದ್ದಾರಲ್ಲ. ಓಕೆ, ಅದು ತುಂಬ ಜನ ಇದ್ದಾರೆ. ಅವ್ರಿಗೆ ಇಷ್ಟು ಜನ ಹೇಳಿದ್ಬಿಟ್ರು ಅಂತ ತಿಳ್ಕೊಬೇಡಿ. ಅಲ್ಲ, ಮಹಿಳೆಯರೆಲ್ಲ ಇದ್ದಾರೆ, ಇಂಪಾರ್ಟೆಂಟು. ಇಲ್ಲಾಂದರೆ ಈ ಸಮಾವೇಶ ಇದು ಮೀನಿಂಗ್ಗೆ ಅರ್ಥ ಬರೋಲ್ಲ. ಮೊದಲು ಮಹಿಳೆಯರೇ ಮತ್ತು ಮಾನ್ಯರೇ ಅಂತ ಹೇಳಬೇಕು. ಮೊದಲೇ ಎಲ್ಲ ಮಾನ್ಯರೇ ಮತ್ತು ಮಹಿಳೆಯರೇ ಅಂತಿದ್ದು, ಇನ್ಮೇಲೆ ಮಹಿಳೆಯರೇ ಮತ್ತು ಮಾನ್ಯರೇ ಅಂತ ಶುರು ಮಾಡೋಕ್ಕೆ ಭಾಷಣಗಳನ್ನ. ಏನು ಕಲಿ ಸಾಬ್ರೆ, ನನಗೇನು ಸಂತೋಷ ಅಂದರೆ ಈ ಕಾರ್ಯಕ್ರಮ ಬಂದು ನಮ್ಮ ಚಕ್ರವರ್ತಿ ಹೇಳಿದ್ನಲ್ಲ, ದೇವನೂರು ಮಾದೇವ್ರು ಹೇಳಿದ್ದು, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಮೊಳಕೆ ಕೊಡುತ್ತೆ ಅಂತ ಹೇಳಿದ್ನಲ್ಲ. ಅವನಿಗೆ ಈ ಮಾತು ಕೇಳ್ಬಿಟ್ಟು ನನಗೆ ವಿಪರೀತ ಖುಷಿ. ಯಾಕೆ ಅಂದರೆ ಪ್ರಿಯಾಂಬಲ್ನ ಎಲ್ಲ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಓದಿ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿಸ್ತವನು ನಾನು. ಅದರ ಫಲ ಇವನು. ಸೊ ಅವ್ರ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಧನ್ಯವಾದಗಳು. ಕರೆಕ್ಟಾಗಿ ತುಕಾರಾಮ್ ಸರ್? ಈ ರೀತಿಯಲ್ಲಿ 4 ವರ್ಷದ ಮಕ್ಕಳು ನೀವೆಲ್ಲ ನೋಡಿದ್ದೀರಲ್ಲ, ಹಳ್ಳಿ ಮಕ್ಕಳು, ಶೂದ್ರ ಹುಡುಗರು, ನಮಗೆ ಓದ್ದೆ ಅರ್ಧಂಬರ್ಧ ಹೇಳಕ್ಕೆ ಬರಲ್ಲ, ನೋಡ್ಕೊಳ್ದೆ 1ರಿಂದ 395 ವಿಧಿಗಳು ಹಿಂಗೆ ಹೇಳ್ತಾನೆ ಅಂದರೆ ನಾವೆಲ್ಲ ಮೆಲ್ಲಗೆ ಕದ್ದು ಆ ಕಡೆ ಹೊಟ್ಟೋಗ್ಬಿಡೋಕೆ ಅನ್ಸಲ್ವಾ? ಇವನ ಮುಖ ತೋರಿಸ್ತಾನೆ ಅನಿಸಲ್ವಾ? ಸೊ ನಿಜವಾಗ್ಲೂ ನಾವು ಪರಿಶುದ್ಧವಾದ ಮನಸ್ಸಿನಲ್ಲಿ ಸಂವಿಧಾನ ನೋಡಿದ್ರೆ
ಏನಾಗುತ್ತೆ ನಮ್ಮ ಯುವಜನರ ಮನಸ್ಸಿನಲ್ಲಿ ಮತ್ತು ನಮ್ಮ ಅಭಿವೃದ್ಧಿಯ ದಾರಿ ಹೇಗೆ ತನ್ನಷ್ಟ ತಾನೇ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವಿಶೇಷ ವ್ಯಾಖ್ಯಾನ ಏನೂ ಬೇಕಾಗಿಲ್ಲ. ಅಂಬೇಡ್ಕರ್ ಸ್ಟಡಿ ಸೆಂಟರ್ಸ್ಗಳಿದ್ದು ಎಲ್ಲ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಮಾಡಿದ್ದೀವಿ. ನಾವೇ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ್ರು 10 ಜನ ಕೂತ್ಕೊಳ್ತಾರೆ. ಈ ಹುಡುಗಿ ಹಂಗೆ, ಈ ಟೀಚರ್ ಇವನು ಹಿಂಗೆ, ಆ ಪ್ರೊಫೆಸರ್ ಹೀಗೆ ಅಂಥೇಳಿ ಅಂತೆ ಅವ್ರವ್ರ ಬಗ್ಗೆ ಮಾತಾಡೋದ್ರಲ್ಲೇ ಕಾಲ ಕಳೀತಾ ಇದ್ದೀವಿ. ಜಾತಿ ಗುಂಪರಲ್ಲಿ ಕಾಲ ಕಳೀತಾ ಇದ್ದೀವಿ. ಜಾತಿ ಒಳಗಡೆ ಕತ್ಕೊಳ್ತೀವಿ. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ದಾರೆ, 10 ಜನ ಒಂದು ಕಡೆ ಕೂತ್ಕೊಂಡು ಅವ್ರವ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಒಬ್ಬನೇ ಕೂತ್ಕೊಂಡು ಪುಸ್ತಕ ಓದ್ರಯ್ಯ ಅಂತ ಹೇಳಿದ್ದಾರೆ. ಲಂಡನ್ನ ಚರಿತ್ರಕಾರರು ಏನು ಹೇಳಿದ್ದಾರೆ ಅಂದರೆ, ಅಂಬೇಡ್ಕರ್ ಓದೋದು ಅಂದರೆ ಹೊಸ ದೇಶಕ್ಕೆ ಪ್ರವೇಶ ಮಾಡ್ದಂಗೆ ಅಂತ. ಅಂಬೇಡ್ಕರ್ನ ಓದೋದು ಅಂದರೆ ಹೊಸ ದೇಶಕ್ಕೆ ಹೋಗ್ತಾ ಇದ್ವೇನೋ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗೋದು ಅವರು ಪ್ರತಿಯೊಂದು ಅಧ್ಯಯನ. ಅಷ್ಟೊಂದು ಸತ್ವಭರಿತವಾದಂಥ ವಿಷಯಗಳನ್ನು ಒಂದು ಸಮಾಜ ಕಟ್ಟೋದಕ್ಕೆ, ದೇಶ ಕಟ್ಟೋಕ್ಕೆ, ಜನರನ್ನು ಬೆಸೆಯೋದಕ್ಕೆ, ಸಾಂಸ್ಕೃತಿಕವಾದಂಥ ನಡವಳಿಕೆಗಳು ಮತ್ತು ಬದುಕನ್ನು ನಿರೂಪಣೆ ಮಾಡಲಿಕ್ಕೆ ಅಷ್ಟೆಲ್ಲ ಕೊಟ್ಟಿದ್ದಾರೆ ಅಂದಮೇಲೆ ನಮ್ಮ ರೂಲರ್ಸು ಮತ್ತು ಸಿಟಿಸನ್ಸ್ ಆಗಿ ನಾವು ಏನು ಮಾಡಬೇಕು? ದಟ್ ಶುಡ್ ಬಿ ಡಿಬೇಟೆಡ್. ವಿಶ್ವಸಂಸ್ಥೆ ಸಾಮಾನ್ಯವಾಗಿ 100 ದೇಶ ಸೇರಿ ಯಾವ ಲೀಡರ್ದು ಜನ್ಮ ದಿನಾಚರಣೆ ಮಾಡಿದ್ದರೂ ಉದಾಹರಣೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ನಮ್ಮ ಥಿಂಕರ್ಸ್ ಎಲ್ಲ ಇದ್ದಾರೆ ಇಲ್ಲಿ. 100 ರಾಷ್ಟ್ರಕ್ಕೂ ಹೆಚ್ಚು ಜನ ಸೇರಿದರು ಅಂತ ಓದಿದ್ದೆ ನಾನು. ಅವರು ವರ್ಲ್ಡ್ ನಾಲೆಡ್ಜ್ ಅಂತ ಒಂದು ಸರಿ ಹೇಳಿದ್ರು, ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅಲ್ಲಿ ಹೇಳಿದ್ದೇನವರು, ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ. ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ and to march to achieve the goal of sustainable development. ಅಸಮಾನತೆಯನ್ನು ತೊಡೆದು ಸಮಾಜದ ಸಾಧನೆಯ ಗುರಿಯ ಕಡೆಗೆ ನಾವು ಹೆಜ್ಜೆ ಇಡಬೇಕು. ಅವ್ರು ಸುಮ್ಮನೆ ಹೋಗಿ ಅಂಬೇಡ್ಕರ್ರ ಇಲ್ಲಿ ಹುಟ್ಟಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಹೇಳಿದ್ವಿ, ಅವತ್ತಿನ ಆ ಭಾಷಣಕ್ಕಷ್ಟೇ ಹೊಗಳ್ಬಿಟ್ಟು ಹೊರಟೋಗಲಿಲ್ಲ. ದಿ ಮೆಸೇಜ್ ಈಸ್ ಕಮ್ ಬ್ಯಾಕ್ ಟು ಇನ್ಇಕ್ವಾಲಿಟಿ and to march to achieve the goal of sustainable development. ಅದೇ ಇವತ್ತಿನ ಸಬ್ಜೆಕ್ಟು. ಅಭಿವೃದ್ಧಿ ದೃಷ್ಟಿಕೋನ, ಸಮಕಾಲೀನ ಜಗತ್ತು. ಸಮಕಾಲೀನ ಜಗತ್ತು ಅಂದರೆ ಐರೋಪ್ಯ ರಾಷ್ಟ್ರಗಳು ಇಷ್ಟೊಂದು ಯಾಕೆ ಮುಂದುವರೆದಿದ್ದೇವೆ, ನಾವ್ಯಾಕೆ ಹಿಂದೆ ಬಿದ್ದೋಗಿದ್ದೀವಿ? ನಾವು ಹಿಂದೆ ಯಾಕೆ ಬಿದ್ದೋಗಿದ್ದೀವಿ? The leftist approach and the rightist approach is quite contrary to each other. The leftist approach and the rightist approach is quite contrary to each other. ನಮಗೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ನಮ್ಮ ದೇಶದ ಸಂಪತ್ತು ಕೆಲವ್ರ ಹತ್ರ ಸೇರ್ಕೊಂಡಿತ್ತು. ಸ್ವಲ್ಪ ಹೋದ್ಮೇಲೆ ಅದು ಇನ್ನೂ ಸೆಂಟ್ರಿಗೆ ಆಗ್ತದೆ ಥ್ರೋ ರೈಟಿಸ್ಟ್ ಅಪ್ರೋಚ್. ಲೆಫ್ಟಿಸ್ಟ್ ಅಪ್ರೋಚ್ ಅವರು ರಸ್ತೆ ಮಾಡೋದು, ಆರೋಗ್ಯ ಕ್ಷೇತ್ರ ಕಟ್ಟೋದು, ಶಿಕ್ಷಣ ಇದು ಮಾಡೋದು, ಪಾವರ್ಟಿ ಎಲಿನೇಟ್ ಮಾಡೋದು, ಈ ರೀತಿ ಮಾಡ್ಕೊಂಡು ಹೋಗಿ ಅವರು ಅಂತಿಮವಾಗಿ ಒಂದು ಸುಖಿ ರಾಜ್ಯದ ಸ್ಥಾಪನೆ ಕಡೆ ಆಲೋಚನೆಗಳೇ ಮಾಡ್ತಾರೆ. ರೈಟಿಸ್ಟ್ ಮೈಂಡ್ ಥಿಂಕ್ಸ್ ಆಲ್ವೇಸ್ cultural emotional approach to the larger masses. Cultural emotional approach to the larger masses. ಈ ರೈಟಿಸ್ಟ್ ಅಪ್ರೋಚು ಅಭಿವೃದ್ಧಿನೆಲ್ಲ ಹಿಂದೆ ತಳ್ಳುತ್ತೆ, ಭಾವನಾತ್ಮಕ ಜನರನ್ನ ಆ ಕಡೆ ಹೋಗುತ್ತೆ. ಎಮೋಷನಲ್ ಭಾಷಣಗಳ ಮುಖಾಂತರ
ಅಧಿಕಾರಕ್ಕೆ ಬರೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ನಮ್ಮ ಅಭಿವೃದ್ಧಿ ಗೋಲನ್ನು ಹಿಂದುಗಡೆ ಹಾಕಿರ್ತಾರೆ. ಸೊ ದಿಸ್ ಈಸ್ ವಾಟ್ ಗೋಯಿಂಗ್ ಆನ್. ಇದನ್ನೆಲ್ಲ ನಿಭಾಯಿಸಬೇಕು ಅಂದರೆ ಜನರಲ್ಲಿ ಜಾಗೃತಿ ಮೂಡಬೇಕು. 2017ರಲ್ಲಿ ನಾನು PWD ಮಿನಿಸ್ಟರ್ ಇದ್ದಾಗ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ವಿ ಅಂಬೇಡ್ಕರ್ದು. ದೇಶ ವಿದೇಶ ರಾಜ್ಯದಿಂದ ಪ್ರಖ್ಯಾತ ನಾಮರೆಲ್ಲ ಬಂದಿದ್ದರು. ಮಾರ್ಟಿನ್ ಲೂಥರ್ ಕಿಂಗ್ 3 ಬಂದವನ್ನು ಉದ್ಘಾಟನೆ ಮಾಡಿದ್ರು 2017 GKVKನಲ್ಲಿ. ನೀವು ಭಾಳಷ್ಟು ಜನ ಬಂದಿರು, ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ತುಂಬ ಜನ ಥಿಂಕರ್ಸು, ನಮ್ಮ ಅಂಬೇಡ್ಕರ್ ಸ್ಟಡಿ ಸೆಂಟರ್ಸು ಇವರೆಲ್ಲ ಬಂದಿದ್ದರು. ಅದಾದ್ರ ಮೇಲೆ ಕನಿಷ್ಠ 80,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಊರ್ಣ ಸಿಕ್ತು ಅವ್ರಿಗೆಲ್ಲ. ಅಂಬೇಡ್ಕರ್ ಸ್ಟಡಿ ಸೆಂಟರ್ಗಳು ಅಲ್ಲಲ್ಲಿ ಕಾರ್ಯಕ್ರಮಗಳು ಚರ್ಚೆ ಮಾಡಿದ್ರು ವಿಶ್ವವಿದ್ಯಾಲಯಗಳು ಸೋಷಿಯಲ್ ಚರ್ನಿಂಗ್ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಆಫ್ ವಿಚ್ ಕಾಸ್ಟ್ ಗ್ರೂಪ್ಸ್ ಕ್ರಿಯೇಟ್ ಆಗ್ತಾ ಇದ್ದಾವೆ. higher the education, greater the casteist approach. So this mind will marginalize our democracy. Democracy is connected to development. The path for development is our constitution. So our casteist mind and religious, emotional, cultural, emotional approach will mask democratic function as well as the implementation of constitutional provisions. ಇದನ್ನು ಹೋಗಲಾಡಿಸ್ತಾ ಹೊರತು ಅಂಬೇಡ್ಕರ್ ಅವರ ಕನಸು ಸಮೃದ್ಧ ಭಾರತದ ನಿರ್ಮಾಣ. ನಾವೆಲ್ಲ ಭಾರತೀಯರೇ, ಎಂದೆಂದಿಗೂ ಭಾರತೀಯರೇ. ಮತ್ತೆಲ್ಲಕ್ಕೆ 1 ನೇಷನ್ 1 ವೋಟ್ 1 ಎಲೆಕ್ಷನ್ ಅಂತ ಹೇಳ್ತಿದ್ದೀವಿ. ನಮ್ಮ ಬಹುತ್ವಕ್ಕೆ ಅಪಾಯ ಇದೆ. ಬಹುತ್ವ. Minorities are living in fear. Muslims living in India are Indians. We're all Indians. Why some political parties every now and then raising discriminatory remarks? That means they don't have faith in Constitution. They don't have faith in Constitution. ಸಂವಿಧಾನ ನಮ್ಮ ಚಕ್ರವರ್ತಿ ಹೇಳಿದ ನಮಗೆ ಏನೆಲ್ಲ ಕೊಟ್ಟಿದ್ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಫಂಡಮೆಂಟಲ್ ರೈಟ್ಸ್. But the duty of the responsibility of the government is to protect their directive principles. ನಿಮಗೆ ಮಾತಾಡಿದ್ರೆ ಜೈಲಿಗೆ ಹಾಕ್ತೀವಿ ಅಂದರೆ ಡೆಮೋಕ್ರಸಿ ಎಲ್ಲಿರುತ್ತೆ? ಟೀಕೆ ಮಾಡಿದ್ರೆ ನಿಮ್ಗೆ ಒಳಗಡೆ ಹಾಕ್ತೀವಿ ಅಂದರೆ ಡೆಮೋಕ್ರಸಿ ಎಲ್ಲಿರುತ್ತೆ? ಡೆಮೋಕ್ರಸಿ ಇಲ್ಲದೇ ಇದ್ದರೆ ಅಭಿವೃದ್ಧಿ ಹೇಗಾಗುತ್ತೆ? ಡೆಮೋಕ್ರಸಿಯನ್ನು ಬಲಪಡಿಸುವ ಕೆಲಸ ಮಾಧ್ಯಮಗಳ ಆದ್ಯ ಕೆಲಸ ಆಗಬೇಕು. ಥಾಮಸ್ ಜೆಫರ್ಸನ್ನು ಅಮೆರಿಕ ಪ್ರೆಸಿಡೆಂಟರು, ದೊಡ್ಡ ಪತ್ರಿಕೋದ್ಯಮಿಯವರು. ಸರ್ಕಾರ ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವ ಇರುತ್ತೆ, ಆದರೆ ಮಾಧ್ಯಮಗಳಿಲ್ಲದೆ ಇದ್ದರೆ ಪ್ರಜಾಪ್ರಭುತ್ವ ಇರಲ್ಲ ಅಂತ ಹೇಳಿದ್ದಾರೆ.
ಅದಕ್ಕೆ ಮಾಧ್ಯಮಗಳ ರೋಲು ವೈಚಾರಿಕತೆ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಸಮರ್ಥಿಸುವಲ್ಲಿ, ಬಲಪಡಿಸುವಲ್ಲಿ ಅತ್ಯಂತ ಪ್ರಮುಖವಾದದ್ದು. ನಾವೆಲ್ಲ ಹೀಗೆ ಹೋಗ್ತೀವಿ, ಶೂಸ್ ಹಾಕೊಂಡೇ ಹೂಮಾಲೆ ಹಾಕೊಂಡಂತ. ಅಲ್ಲಿ ಯು ಅಂಡ್ ಕ್ರೈ ಬಿಕಾಸ್ ಯು ಲ್ಯಾಕ್ ಆಫ್ ಸೈಂಟಿಫಿಕ್ ನಾಲೆಜ್, ವಿ ಹ್ಯಾವ್ ನೋ ಸ್ಪೆಸಿಫಿಕ್ ಐಡಿಯಾಲಜಿ. ಯಾರಿಗೆ ಒಂದು ಐಡಿಯಾಲಜಿ ಇಲ್ವೋ, ಪೊಲಿಟಿಕಲ್ ಪ್ರಿನ್ಸಿಪಲ್ಸ್ ಇಲ್ವೋ, ಅವ್ರು ಏನು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಕೆಲವ್ರು ಹೇಳ್ತಾರೆ, ಏನ್ರಿ ಸಂವಿಧಾನ ಯಾವ ಜಾತೆ ಮಾಡಿದ್ರು, ಏನು ತೆಗೆದಾಕ್ಬಿಡ್ತು ನಾವು ಇಲ್ಲೋ ಇಲ್ಲಿ ಅಂತ. ಇವ್ರ ಮಾತು ಕೇಳೋದೇ ಇಲ್ವಲ್ಲ. ಯಾಕೆಂದರೆ ಈ ದೇಶದಲ್ಲಿ ಒಂದು ಗುಂಪು ನಮ್ಮ ದೇಶದ ಸಂವಿಧಾನನ ಒಪ್ಕೊಳ್ಳೋಕ್ಕೆ ಸಿದ್ಧನೇ ಇಲ್ಲ. ರೈಟ್ ಫ್ರಮ್ ಇಟ್ಸ್ ಇನ್ಸೆಪ್ಷನ್, ರೈಟ್ ಫ್ರಮ್ ಇಟ್ಸ್ ಇನ್ಸೆಪ್ಷನ್. ಅಂಥವ್ರ ಜೊತೆಗೆ ಇರೋರು ಎಂದು ಸಂವಿಧಾನ ಕಾಪಾಡೋಕ್ಕಾಗೋದೇ ಇಲ್ಲ. ಮಾತಾಡ್ಬೋದು, ಹೇಳ್ಬೋದು, ನೆಹರು ಪ್ರಧಾನಮಂತ್ರಿ ಆಗಿದ್ದರು. ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಕೊಡದೇ ಇದ್ದಾಗ ಫಸ್ಟ್ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಅಲ್ವಾ? ಅದು ಬೇಡ ಅಂತ ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ. IIT IIMಗೆ UPA ಇದ್ದಾಗ ಎರಡೂ ಸದನಗಳಲ್ಲಿ ಚರ್ಚೆಯಾಗಿ ಒಪ್ಪಿದ್ರು ರಿಸರ್ವೇಷನ್ ಕೊಡಬೇಕು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಂತ. ಯುನಾನಿಮಸ್ ಆಗಿ ಒಪ್ಪಿಗೆ ಆಗಿ ಹೊರಗಡೆ ಬಂದು ವಿರೋಧ ಮಾಡ್ತಾರಲ್ಲ ಯಾರು? IIT IIMದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರು ಎಷ್ಟು ಜನ ಇದ್ದಾರೆ? SC ST ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಇದ್ದಾರೆ? ಮಂಡಲ್ ಕಮಿಷನ್ನು ಜಾರಿಯಾಗಬೇಕಂತ ಗಲಾಟೆ ಮಾಡಿದ್ರು ದಲಿತ ಸಂಘಟನೆಯವರು. ಅದಿದ್ದದ್ದು ಬ್ಯಾಕ್ವರ್ಡ್ ಕ್ಲಾಸ್ಗೆ. 5,000 ಜನ IAS ಆಫೀಸರ್ ಇದ್ದಾರೆ. ಎಷ್ಟು ಜನ ಬ್ಯಾಕ್ವರ್ಡ್ ಕ್ಲಾಸು, ಎಷ್ಟು ಜನ SC ST, ಎಷ್ಟು ಜನ ಮೈನಾರಿಟೀಸ್ ಇದ್ದಾರೆ? ವೆರ್ ಇಸ್ ದಿ ಇನ್ಕ್ಲೂಸಿವ್ ಗ್ರೋತ್? ವೆರ್ ಇಸ್ ದಿ ಸೋಷಿಯಲ್ ಜಸ್ಟಿಸ್? ಜಸ್ಟಿಸ್ ಅಂತ ಹೇಳ್ತೀವಿ, ಜಸ್ಟಿಸ್ ಎಲ್ಲಿ? ಪೊಲಿಟಿಕಲ್, ಎಕನಾಮಿಕಲ್ ಆ್ಯಂಡ್ ಎಜುಕೇಷನ್, ಸೋಷಿಯಲ್ ಎಲ್ಲಿದೆ? ಎಲ್ಲಿದೆ? ಮತ್ತು ಈಕ್ವಿಲಿಟಿ ಅಂತ ನನಗೆ ಧಾರ್ಮಿಕ ಹುಡುಗ ಇದ್ದ ಚಕ್ರವರ್ತಿ, ಧಾರ್ಮಿಕ ನಂಬಿಕೆ, ಆಚಾರಗಳು, ಅಭಿವ್ಯಕ್ತಿ ಎಲ್ಲ ಹೇಳ್ದ. ಮತ್ತೇನಕ್ಕೆ ಆ ಧರ್ಮದವ್ರು ಈ ಧರ್ಮದ ಮೇಲೆ ಡಿಕ್ಟೇಟ್ ಮಾಡ್ತಾ ಇದ್ದಾರೆ? ನಾನು ಹಿಂಗೆ ಕೇಳು, ಹಾಗೆ ಕೇಳು ಅಂತ ಯಾಕೆ ಹೇಳ್ತಾ ಇದ್ದಾರೆ? ವೈ ದಿ ಪೀಪಲ್ ಆರ್ ಅಟ್ಯಾಕಿಂಗ್? Is any religion above the constitution in India? ಇದೆಲ್ಲಾದ್ರೂ ಜನ ಈ ಸಂಪತ್ತು ಎಲ್ಲರೂ ಸಮಾನತೆ, ಸಮಾನ ಅವಕಾಶ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಸಿಗಬೇಕಲ್ಲ. ಯಾರ್ಯಾರ ಹತ್ರ ಏನೇನಿದೆ, ಎಷ್ಟೆಷ್ಟಿದೆ ಅಂತ ಗೊತ್ತಾಗಬೇಕಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತರ್ತಾರೆ ನೆಹರು ಅವರು, ತರುವಾಗ ಹೇಳ್ತಾರೆ, I am not a capitalist. I am not a landlord. I am the Prime Minister of this country ಅಂತ ಹೇಳ್ತಾರೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂದಾಗ. ನಾವು ವಾಟ್ ಇಸ್ ಹ್ಯಾಪನಿಂಗ್? ಯಾರಾದರೂ ಎಷ್ಟಾದ್ರೂ ಜಮೀನು ತಗೊಳ್ರಿ, ರಿಮ್ಯೂ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಹೇಳ್ತಾರೆ. ಒನ್ ಇಂಡಿವಿಜುವಲ್ ಕ್ಯಾನ್ ಹ್ಯಾವ್ ಲ್ಯಾಂಡ್ ಅಪ್ ಟು 350 acres. What Nehru did? I am not a capitalist. I am not a landlord. I am Prime Minister of this country. The first Land Reforms Act has come from Karnataka, Kagod Chalodi, through Kagod Chalodi, 1965. Land ಬಗ್ಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇಸ್ ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್. ಸ್ವತಂತ್ರ ಏನು ಹೇಳ್ತಾರೆ? ಸ್ವತಂತ್ರ ಬಂತು,
ಸಾಮಾಜಿಕ ಸಮಾನತೆ ಇಲ್ಲದೆ, ಆರ್ಥಿಕ ಸಮಾನತೆ ಇಲ್ಲದೆ ಸ್ವಾತಂತ್ರ್ಯಕ್ಕೆ ಏನು ಅರ್ಥ ಇದೆ? ನಮ್ಮ ಡಾಕ್ಟ್ರು ಅದೇ ಹೇಳಿದ್ರು. ಏನು ಅರ್ಥ ಇದೆ? ಸೊ ದಿ ವೆಲ್ತ್ ಈಸ್ consolidating with a few person in India. ಅದಕ್ಕೆ ಜನ ಒಂದು ಚಾರಿಸ್ಮ್ಯಾಟಿಕ್ ಲೀಡರ್ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರೆ, ಹಾಗೆ ವೋಟ್ ಹಾಕ್ತಾರೆ. ಅವ್ರು ಮಾಡುವಾಗ ಸಂವಿಧಾನದ ಆಶಯಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಸೆಕ್ಯುಲರ್ ಅಂದರೆ ಏನು? ಪೊಲಿಟಿಕಲ್ ಪಾರ್ಟಿ ಅಧಿಕಾರಕ್ಕೆ ಬಂದು ಕಾನೂನುಗಳನ್ನು ತೀರ್ಮಾನ ಮಾಡುವಾಗ ಧರ್ಮ ಮತ್ತು ಜಾತಿಯನ್ನು ತಲೆಗೆ ಇಟ್ಕೊಳ್ದೇ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ತೀರ್ಮಾನ ಆಗಬೇಕು. ಕಾಯ್ದೆಗಳು ಮಾಡುವಾಗ ವ್ಯಾಪಕವಾಗಿ ಡಿಬೇಟ್ ಆಗಬೇಕು. ಪಾರ್ಲಿಮೆಂಟರಿ ಡೆಮಾಕ್ರಸಿ ಸರಿಯಾಗಿಲ್ಲದೆ ಇದ್ದರೆ ಜನ ಮೇಲೆತ್ತದಂಗೆ ಎಲ್ಲರನ್ನು ಆಚೆ ಕಳಿಸ್ಬಿಟ್ಟು ಬಿಲ್ ಪಾಸ್ ಮಾಡ್ಕೊಳ್ಳೋದಾದರೆ ಎಂ ಪಿಗಳನ್ನ ಆಚೆಗೆ ಹಾಕ್ರಿ. ಏನು ಎಲ್ಲಿ ಬರುತ್ತೆ? ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಿಸ್ಟಮ್ ಇಲ್ಲದಿದ್ದರೆ ಡೆಮಾಕ್ರಸಿ ವಿಲ್ ಕೊಲ್ಯಾಪ್ಸ್. India is respected because it's the largest democratic country in the world, right from Buddha's regime. India was a democratic country. Democracy was practiced 2,500 years ago, not today. There is discrimination, there are apartheid, there is xenophobia, colonialism are coming in the way of development and implementation of Constitution and its provisions. With this mindset, Karnataka government recently held 2 days conference. 75 years of independence. Karnataka is the first state in the entire country to hold a conference of this magnitude. We created awareness campaign in all the 6,000 panchayats. All section of people participated and celebrated and made the movement successful, made the event successful. That means to say, there are people for development, for peace, for comfortable life. We have not told what is there in Constitution, what the Constitution is given to you all. If this is known, if this is understood, people will protect Constitution. They will protect Constitution because after realizing and understanding, Constitution will protect us. For the first time in 40 years, I have seen in a budget book, preamble of Constitution was printed by our Chief Minister Siddaramaiah. For the first time. Now, India is to prosper. The Constitution must be understood each and every citizen. It should be awareness campaign and a movement. Changes are brought in because of the movements, right from French Revolution to many other Russian revolutions. The revolutions are becoming, the movements are becoming weakened day by day. The moment they become weak, democracy becomes weak. So therefore, we must have a strong social movements and make the people to understand and realize what Constitution is. Is it for reservation? Is it only for scheduled caste?
Why Baba Sahib Ambedkar resigned as per the Mr. Chakravarti? For whom he resigned? It's for the women of this country. Which women organized to debate an Hindu code bill? Why the learned women are sitting simply? ಯಾರು ಸತಿಯೊಡನೆ ಸಾಗಮನಂತ ಮಾಡ್ತಾ ಇದ್ರೋ ಅವರೇ ಸಂವಿಧಾನದ ಮೇಲೆ ಸವಾರಿ ಮಾಡ್ತಾ ಇರೋರು. ರಾಜಾರಾಮ್ ಮೋಹನ್ ರಾಯವರ ಅಣ್ಣ ತೀರೋದ ಮೇಲೆ ಅವ್ರ ಹೊತ್ತಿಗೆ ಬೆಂಕಿಗೆ ಬಿಡಬೇಕು ಬಂದಾಗ ಬೇಡ ಕ್ರೂರ ಪದ್ಧತಿ ಅಂತ ಹೇಳಿದ್ದು. ವಾಟ್ ಸರ್? ಅಲ್ಲಿ ತನಕ ಬೆಂಕಿಗೆ ನಗಿಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುವಾದ ಸುಟ್ಟಾಕಿದ್ದಕ್ಕೆ ಅಲ್ಲಿ ಒಬ್ಬರು ಹಿಂದುಳಿದವರಿದ್ದರು, ಒಬ್ಬರು ಬ್ರಾಹ್ಮಣರಿದ್ದರು ಸುಟ್ಟಾಕುವಾಗ. ಗಾಂಧಿಯವರು ಹರಿಜನ ಅಂತ ಹೇಳಿದ್ರೆ ಈ ಅಪೋಸ್ಡ್ ವೇಮೆಂಟ್ಲಿ ನಾವ್ಯಾಕೆ ದೇವ್ರ ಮಕ್ಕಳಾಗೋಣ? ಅದರ ಅರ್ಥ ಏನು ಹೇಳಿ? ಅವ್ರಿಗೆ ಸೇವೆ ಮಾಡ್ಕೊಂಡಿರ್ಬೇಕು ಎಲ್ಲರೂ. ಮನುಸ್ಮೃತಿ ವಾದ ಮಾಡೋರು, ಮನುಸ್ಮೃತಿಯ ಪರವಾಗಿರೋರಿದ್ದರೆ ಇವತ್ತಿನ ಕಾನ್ಫರೆನ್ಸು ಯಶಸ್ವಿಯಾಗಕ್ಕೆ ಬಿಡಲ್ಲ. ಅದನ್ನು ಅಳಿಸಾಕೋ ತನಕ ಇದು ಮೇಲೆ ಹೇಳಲ್ಲ, ಅಲ್ಲೇ ಇಟ್ಟಿರ್ತಾರೆ. ಅದಕ್ಕೆ ಜಾಗೃತಿ ಮಾಡೋದು. 1995ನಲ್ಲಿ ವಾಜಪೇಯಿ ಅವರಿದ್ದ ಕಾನ್ಸ್ಟಿಟ್ಯೂಷನ್ ರಿವಿಷನ್ ಬಂತು ಮಾಡೋದಕ್ಕೆ. ನಾವೆಲ್ಲ ಪ್ರತಿಭಟನೆ ಮಾಡಿದ್ವು, ಮಾಡೋಕ್ಕೆ ಬಿಡಲಿಲ್ಲ. ಕೆಲವ್ರು ಹೇಳ್ತಾರೆ ನಾನೇ ಇದ್ದನ್ನು ಬಿಡ್ರಿ ನಿಲ್ಲಿಸ್ಬಿಡ್ತೀನಿ. ಇವ್ರದ್ದೆಲ್ಲ ಮಾತು ನಡಿಬೇಕಲ್ಲ, ಅಲ್ಲಿ ನಡೆದು ಬೇರೆ ಸಂಸ್ಕೃತಿ. ಇಲ್ಲಿ ಮಾತಾಡೋದು ಪೊಲಿಟಿಕಲ್ ಮಾತಷ್ಟೇ. ಬಟ್ ಇನ್ ರಿಯಲ್ ಸೆನ್ಸ್ there are a group which was opposing the Indian Constitution framed by Baba Sahib Ambedkar right from 1947. ಒಬಾಮ ಅವ್ರು ಹೇಳಿದವರು ಇಲ್ಲಿಗೆ ಬಂದಾಗ, ನಾನು ಏನಾದರೂ ಇಲ್ಲಿ ದೇಶಕ್ಕೆ ಬಂದು ತಗೊಂಡೋಗ್ಬೇಕು ಅಂದರೆ ಐ ವಿಲ್ ಟೇಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ಮೈ ಕಂಟ್ರಿ ಅಂತ ನೆಲ್ಸನ್ ಮಂಡೇಲಾ ಹೇಳ್ತಾರೆ. ನೆಲ್ಸನ್ ಮಂಡೇಲಾ ಹೇಳ್ತಾರೆ. ಒಬಾಮ ಅವ್ರು ಬಂದರು. ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ನಮ್ಮ ಜನ ಓಡಾಡ್ಕೊಂಡು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಸಾಂಸ್ಕೃತಿಕ ಬದುಕನ್ನು ಮಾಡ್ತಾಯಿದ್ವಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಅವ್ರು ಹೇಳ್ತಾರೆ, 2 ಸಂಸತ್ತನ್ನು ಉದ್ದೇಶಿಸಿ ಮೇ ಬಿ 2013 ಅಂತ ಅಂದ್ಕೊಂಡಿದ್ದೀನಿ. 2 ಸಂಸತ್ತು ಪ್ರಪಂಚದಲ್ಲಿ ಎಂಥ ಶ್ರೇಷ್ಠ ಸಂವಿಧಾನ ಕೊಟ್ಟರು ಅಂಬೇಡ್ಕರ್ ಅವರು. ಬಡತನದಿಂದ ಹುಟ್ಟಿ ಕಷ್ಟಪಟ್ಟು ಓದಿ ಭಾರತದ ಅವತ್ತಿನ ಸಂದರ್ಭದಲ್ಲಿ 130 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಪ್ರಪಂಚದ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ. 130 ಕೋಟಿ ಜನ ಅಂದರೆ ಎಲ್ಲರನ್ನ. ದಟ್ ಈಸ್ ದ ರೀಸನ್ ವೈ ದಿ UNO celebrated Baba Sahib 125th birth anniversary, saying that we have to combat inequality and to march to achieve the goal of sustainable development. ಇದೇ ಕಾರಣಕ್ಕೆ ಹೇಳಿದ್ದು. ಇಟ್ ಈಸ್ ನಾಟ್ ಫಾರ್ ಇಂಡಿಯಾ, ಇಟ್ ಇಸ್ ಫಾರ್ ದಿ ಎಂಟೈರ್ ವರ್ಲ್ಡ್. ಅಂಡರ್ ಡೆವಲಪ್ಡ್ ಅಂಡ್ ಡೆವಲಪ್ಡ್ ಕಂಟ್ರೀಸ್. ಬಾಬಾ ಸಾಹೇಬರು ಓದ್ತೀವಿ ಅಂದರೆ ನಾವು ಮಾನವೀಯತೆಯನ್ನು ಅಧ್ಯಯನ ಮಾಡ್ತಿದ್ದೀವಿ ಅಂತ ಅರ್ಥ. ದಟ್ ಈಸ್ ದಿ ಮೀನಿಂಗ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕೆಲವರು, ಇವರು ಅಷ್ಟು ಅಲ್ಲೇ ಸೇರ್ತಾರೆ ಬಿಡ್ರಿ. ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು ಸಂವಿಧಾನವನ್ನು, ಅದರ ಆಶಯಗಳನ್ನು ಯುವಜನರ ತಲೆಗೆ ಬಿತ್ತದೇ ಹೋದರೆ ನೀವು ಎಂಥ ಸಮಾಜನ, ಎಂಥ ದೇಶನ ಕಾಣಕ್ಕಾಗುತ್ತೆ? ಸಿಂಧೂ ನದಿ ನಾಗರಿಕೆ ಅಲ್ವ ನಮ್ಮ ಬದುಕು? ಸಿಂಧೂ ನದಿಯ ನಾಗರಿಕತೆ
ಬ್ರಿಟಿಷರು ಅಲ್ಲಿ ಬರ್ತಾರೆ ಪಂಜಾಬ್ ಪ್ರಾಂತ್ಯಕ್ಕೆ, ಅಗೀತಾ ಇರ್ತಾರೆ, ರೈಲ್ ಟ್ರ್ಯಾಕ್ ಮಾಡೋಕ್ಕೆ ಅಲ್ಲೆಲ್ಲ ಪಳೆಯುಳಿಕೆ ಸಿಗ್ತವೆ, ಅಲ್ಲಿಂದ ಸಿವಿಲೈಸೇಷನ್ ಆಗ್ತದೆ. ದಟ್ ಈಸ್ ದಿ ಇಂಡಿಯನ್ ಸಿವಿಲೈಸೇಷನ್, ದಟ್ ಈಸ್ ದಿ ಏನ್ಸೆಂಟ್ ಹಿಸ್ಟ್ರಿ. 15 ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಬರೆದಿದ್ದಾರೆ, 15 ದೇಶಗಳ ಸಂವಿಧಾನನ. ಸೊ ಈ ಥರ ಒಬ್ಬ ಮಹಾನ್ ರಾಷ್ಟ್ರವಾದಿ ಅಂಬೇಡ್ಕರ್ ಇಸ್ ಎ ಪೇಟ್ರಿಯಾಟ್, ಇಸ್ ಅ ನ್ಯಾಷನಲಿಸ್ಟ್. ಅಷ್ಟು ಓದ್ಬಿಟ್ಟು ಇಲ್ಲಾಕೆ ಬಂದು ಓದಾಡಬೇಕಾಗಿತ್ತು ಅವರು. ನಾವೆಲ್ಲ ಖುಷಿಯಿಂದ ಹೇಳ್ತೇವೆ ನಮ್ಮ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಈ ದೇಶದಲ್ಲಿದ್ದಾರೆ ಅಲ್ಲಿದ್ದಾರೆ. ಎಸ್ ಎ ಸ್ಟೇಟ್ ದೇರ್ ಫಾರ್ ಇಸ್ ಲೈವ್ಲಿಹುಡ್, ಫಾರ್ ಅರ್ನಿಂಗ್ಸ್. He was dreaming to build a ಸಮೃದ್ಧ ಭಾರತ್. ಅವ್ರ ಕನಸದು. ಯಾವ ಏರಿಯಾ ಬಿಟ್ಟಿಲ್ಲ ಅವರು. ಇರಿಗೇಷನ್, agriculture, diplomatic relationship. As I said in the demo, ಕಿರುಚಿತ್ರದಲ್ಲಿ, how we established the bank. Hilton's Young Commission ಮುಂದೆ ಏನು ವರದಿ ಕೊಟ್ಟರು? When there was a economical distress, appointed British government then, maybe 1924 or 26-7, that ಆ ರೀಸನಲ್ಲಿ. How we made the Hilton to agree his submission? Amartya Sen says, Ambedkar is my teacher of economics. He is my teacher of economics. The Nobel Prize laureate says, Ambedkar is my teacher of economics. Again, his book is based on Gandhian economy. ಇಷ್ಟೆಲ್ಲ ವಿಷಯಗಳಿದ್ದು, why are we fighting on religion? Why are we fighting on caste? Why are we making cultural, emotional attack on a larger illiterate, exploited masses for vote purpose, for power gain? This is not going to help to build a strong nation. It is not going to prosper the people of India. So with this idea, ಕರ್ನಾಟಕ ಸರ್ಕಾರ ಇಡೀ ರಾಷ್ಟ್ರ ವೈಬ್ರೆಂಟ್ ಆಗೋ ರೀತಿಯಲ್ಲಿ 2 ದಿನಗಳ ಸಮಾವೇಶ ಮಾಡಿದ್ರು. ಐ ಥಿಂಕ್ ಮೆನಿ ಆಫ್ ಯು ಮೈಟ್ ಹ್ಯಾವ್ ಅಟೆಂಡೆಡ್. 75 ವರ್ಷ ಆದಮೇಲೆ ಆ ಥರದ ಒಂದು ಕನ್ವೆನ್ಷನ್ ಆಗೇ ಇಲ್ಲ ಇಡೀ ದೇಶದಲ್ಲಿ. ಕಾನ್ಸ್ಟಿಟ್ಯೂಷನ್ ಏನು, ಅಂಬೇಡ್ಕರ್ ಏನು, ಎಲ್ಲ ವಿಷಯಗಳ ತಜ್ಞರೆಲ್ಲ ಭಾಗವಹಿಸಿದರು. ಇಡೀ ದಸರನ ಡೆವಲಪ್ಮೆಂಟ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾನ್ಸ್ಟಿಟ್ಯೂಷನ್ ಅದರ ಮೇಲೆ ಮಾಡಿದೆ ನಾನು ಲಾಸ್ಟ್ ದಸರನ. ಎಂಟೈರ್ ದಸರಾ ಸೆಲೆಬ್ರೇಟೆಡ್ ಆನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಡೆವಲಪ್ಮೆಂಟ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ನೀವೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ. ಅದರಿಂದ ನಮಗೆ, ನಮ್ಮ ಮಕ್ಕಳಿಗೆ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ನೊಂದವರಿಗೆ, ಶೋಷಣೆಗೆ ಒಳಗಾದವರಿಗೆ, ನಮ್ಮ ರೈತರಿಗೆ, ಕಾರ್ಮಿಕರಿಗೆ ಉಜ್ವಲವಾದಂಥ ಭವಿಷ್ಯ ಇರೋದು ಸಂವಿಧಾನದಲ್ಲಿ, ಅದರ ಜಾರಿಯಲ್ಲಿ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಮ್ಮ ಸಂವಿಧಾನ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದರೆ ಅದರ ಜಾರಿ ಆಗುತ್ತೆ ಅಂತ ನಂಬಿಕೆ ನನಗಿಲ್ಲ. ಯಾಕೆಂದರೆ ಅದನ್ನು ಜಾರಿ ಮಾಡೋ ಜಾಗದಲ್ಲಿ ಅದರ ವಿರೋಧಿಗಳೇ ಕೂತಿದ್ದಾರೆ. ನಿಮಗೆ 1 ವೋಟು 1 ವ್ಯಾಲ್ಯೂ ಕೊಟ್ಟಿದ್ದೀನಿ, ನನಗೆ ಸಂತೋಷ ಆಗುತ್ತೆ. ಆ ಹುಡುಗ ಹೇಳ್ದವನು, ಎಲ್ಲ ಅರಮನೆಯಲ್ಲಿ ಹುಡ್ತಾಯಿದ್ರು, ಇನ್ಮೇಲೆ ಮತಗಟ್ಟೆಯಲ್ಲಿ ಹುಡ್ತಾರೆ ರಾಜರು ಅಂತ. ಎಷ್ಟು ಸೆನ್ಸಿಬಲ್ ಮಾತಾಡಿದವರು. ಅದನ್ನು ಕೊಡುವಾಗ ಯೋಗ್ಯರ ಕೈಯಲ್ಲಿ, ಸಮರ್ಥರ ಕೈಯಲ್ಲಿ, ವಿವೇಚನೆ ಉಳ್ಳವ್ರ ಕೈಯಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಮತ್ತೆ ನನ್ನ ಮಾತು ಮುಗಿಸೋದಕ್ಕಿಂತ ಮೊದಲೇ ಡಾಕ್ಟರ್ ಧನಂಜಯ್ ಕೇರ್, ಫೇಮಸ್ ಹಿಸ್ಟೋರಿಯನ್, ಏನು ಹೇಳಿದ್ದಾರೆ ಅಂದರೆ, ದೆರ್ ಈಸ್ ಮಾರಲ್ ಡಿಗ್ರೇಡೇಷನ್, ಕಲ್ಚರಲ್ ಡಿಮೋರಲೈಸೇಷನ್, ರಿಲಿಜಿಯಸ್ ಪಿಟ್ರಿಫಿಕೇಷನ್, ದೇರ್ ಇಸ್ ಡಿಲೇ ಆ್ಯಂಡ್ ಡಿಕೆ ಅಂತ ಹೇಳಿದರು. ಮಾರಲ್ ಆಗಿ
ಕುಸಿತಾ ಇದ್ದೀವಿ. ಸಾಂಸ್ಕೃತಿಕವಾಗಿ ಕೆಳಗಡೆ ಅಧೋಪತಕ್ಕೆ ಹೋಗ್ತಾ ಇದ್ದೀವಿ. ಧಾರ್ಮಿಕವಾಗಿ ಕೊಳತು ನಾರ್ತಾ ಇದ್ದೀವಿ. ಇದನ್ನೆಲ್ಲ ಸುಧಾರಣೆ ಮಾಡೋದು ಸಂವಿಧಾನದಲ್ಲಿದೆ. ಈ 2 ದಿನಗಳ ಇಂಟರ್ನ್ಯಾಷನಲ್ ಡಿಬೇಟ್ must suggest to the rulers, to the young mind, to walk on the right path to build a strong nation. Thank you very much. Thank you, sir, for your detailed explanation about how the Constitution, how we should be alert with respect to it. But as an academician, I have noticed one thing. Please don't go for a lunch. Wait for a few minutes. There are 2 more events. I mean, that keynote speaking is there. It's our humble request, please stay here for a few minutes. As an academician, we have noticed that, as sir said, apart from this traditional university, when we take premier institutes of India, enrollment rate is very less. We need to concentrate on it, and we have to give our attention towards it. So that is only possible with the help of real education, not merely with the degrees. We have done PG, doctorate and all. We should have real education. We have to think about the budget, premier institutions and all, how to get into it and all. Then we can see the growth, and we will be having the consciousness towards the Constitution. So with this, thank you so much, sir, for your detailed explanation. Now, keynote address. We are honored to announce the time has come for the keynote address. Please join me in welcoming esteemed speaker, Shri Asang Wankede, Associate Editor, OUCLJ, DPhil Law, University of Oxford, will be sharing valuable insights and perspectives on the conference theme. We are privileged to have with us today. I'm sure sir words will inspire us. Honorable Chief Minister Siddaramaiah ji in absentia, Dr. MC Sudhakar ji, Dr. S.C. Mahadevappa ji, Professor Halse ji, distinguished members on the dais, fellow participants, and my dear friends, Jai Bhim. It is my utmost honor to be invited to deliver the keynote address today, at the beginning of this very important 2-day conference at Karnataka State Open University. As it was mentioned, that is the first state to really bring this international conference of this scale to reality. The conference will see some excellent papers being presented and churning of rigorous and radical minds, I hope. I will attend as many sessions as I can. Speaking on Dr. Ambedkar, who is my intellectual father, a role model, is always a pleasure. Even more so because I belong to a Dalit family and come from where I still live, in a Dalit basti or a slum colony in Bhimnagar, Maharashtra, Nagpur. Nagpur is also Dr. Ambedkar's Karma Bhumi, where he converted to Buddhism by embracing a religion of liberty, equality, and fraternity that treats all humans equal and with dignity. It is also my pleasure, because I am a scholar and student of constitutional law, equality law, and anti-discrimination at the University of Oxford.
in which Dr. Ambedkar was not only trained, but is a pioneering figure. My journey from the gullies or the streets of Bhimnagar slum to Oxford University, the corridors of legal excellence, was only possible because of my intellectual father, Baba Saheb. I'm no longer an untouchable man, I'm an ex-untouchable. It's also because of Dr. Ambedkar. So therefore, I would like to start by paying powerful tribute to Dr. Ambedkar, who liberated so many million of us from the shackles of caste oppression and untouchability. And many more million OBCs by standing as a tall figure of resilience, intellectual might, but also importantly, a caring and loving father to all of us. Since we are in the age of artificial intelligence, I was curious to ask ChatGPT what Dr. Ambedkar means to you. ChatGPT replied, and I'll quote, "To me, Dr. Ambedkar embodies the essence of transformative leadership and unwavering commitment to social reform. His emphasis on education as a means of liberation resonates deeply, underscoring the transformative power of knowledge in challenging the entrenched system of oppressions. Dr. Ambedkar's legacy transcends borders, resonating with anyone who believes in inherent worth and dignity of human being." But the real intention to reach out to our dear ChatGPT, the AI platform, artificial intelligence, was from a deep contemplation on how we, the oppressed, are real humans due to Dr. Baba Saheb Ambedkar's efforts, and otherwise our humanhood would have been worse than an artificial intelligence platform. Dear friends, I can speak for hours if given the opportunity, but I will stick to the time that is allotted to me. And I'll focus on three themes in depth. First is Dr. Ambedkar's perspective on transformative constitution and constitutionalism. Second, I'll compare social development versus political development versus economic, and argue that for Ambedkar, any form of development is impossible without social development. And finally, I'll focus on Dr. Ambedkar's relevance in the contemporary times of neoliberal capitalism in India and the way forward by focusing on two things. And I argue that we need to have a serious debate about reservations, affirmative action in private sector, and reparations for Dalits and OBCs through land redistribution. What I will not assess is his views on health and education. And our dear young friend, he did articulate all the list of things that Dr. Ambedkar did. And to be honest, we constitutional lawyers would even not even remember half of what he remembers. My inquiry, therefore, is deeper in trying to assess the philosophy of Dr. Ambedkar on development, what he meant by development, which development, whose development, and importantly, the mutually equitable reading of various forms of development, the social, economic, and the political. Coming to transformative constitution and transformative constitutionalism, which is the progressive approach to constitutional interpretation. We have that today only because of Dr. Ambedkar. And for Dr. Ambedkar, the centrality of the human and the human suffering because of identity ascribed at the time of birth is the foundation to his development approach. You have to keep the human and the human suffering center to any talk of development.
Any development of the Indian citizen cannot take place if the human identity and discrimination and inequality are not addressed in any of the approaches to development. The real genius of Dr. Ambedkar's vision of the Indian Constitution is in his articulation of Constitution as a living document, which is meant to undertake radical social, political, and cultural transformation. Therefore, for Ambedkar, the primacy was always given to fundamental rights of the citizens, of the most oppressed, within the larger question of development. And the Constitution of India really extends his foresight and project of human transformation through attempts at removing social and economic inequalities created by caste system and patriarchy. Formally, India entered an era of change with the adoption of the Indian Constitution in 1950. The radical reimagining of the society was primarily driven by Dr. Ambedkar, who created a new structural base of our society, which was previously, and even now to some degree, is ridden and broken by subjugatory social and cultural norms and the laws of the caste. The Indian society was based, and to a great degree even today is still based and nurtured on these discriminatory and oppressive norms. The new constitutional order, based on transformative constitution, equivocally rejected the pre-existing society's denial of any form of liberty to its own people, and rejected the notion of graded inequality, where a caste is divided into subcaste, so on and so forth. And graded inequality remains Dr. Ambedkar's foremost and most excellent theorization of the Hindu society. And it still is a pioneering approach in the academia. Importantly, the Constitution of India rejects a simplistic view of development of the people of India. It rejects formal equality. It adopts substantive equality. It adopts a holistic conception of a welfare state based on this principle of substantive equality. Because for Ambedkar, who really led the drafting of Article 14, 15, and 16, mere formal text of the Constitution, like turning a blind eye towards the social actualities of the society, would have been a major source of injustice for the oppressed of our country, the SCSTs and OBCs. Instead, the Constitution is sensitive and accounts for the historical discrimination of the most downtrodden, and brings in the affirmative action policies and a whole set of fundamental rights and policies to implement those fundamental rights. Under the Equality Code of Part 3, through his reservations and for SCSTs and OBCs, India was the first country ever in the world to have that radical approach to social transformation in terms of reservation quotas. The US also had affirmative action, but never had affirmative action in terms of reservation quotas. So we were the most radical, and this is Dr. Ambedkar's contribution. Yeah. The perception of Indian development, if Dr. Ambedkar was not there, could have happily, by adhering to the law of caste, kept Dalits outside the higher echelon of public services
an education institution, aka it would have kept the most oppressed outside the development project of India. Therefore, the point of reservation is that of radically reimagining Indian society by giving Dalits, scheduled tribes, OBCs, a share in the existing power structures, not as a gift or a favor, but as their fundamental human right. They have to define their own destiny. I will later discuss the limitations of reservations, but for now, it's important to recognize that Dr. Ambedkar's pioneering vision ensured that the focus of any development, economic and political, must begin by placing the most oppressed and Dalits, the Dalits, Adivasis, and OBCs at the center of the development project. But, as it was said before, Dr. Ambedkar is not limited only to Dalits, Adivasis, and OBCs. Of course, they are the primary targets because of historical discrimination. But Ambedkar's vision for development, of inclusive development, extends to every citizen of India. We have to be very mindful of that. Be it the right against exploitation under Articles 23 and 24 of the Constitution, or under the directive principles of state policy, the Constitution puts the people of India at the forefront and imposes a duty on the state. And I shall read. The state shall strive to promote the welfare of the people by securing and protecting, as effectively as it may, a social order in which justice, social, economic, and political shall inform all institutions of national life. This applies to all people. Ambedkar was very critical that we, the people of India, might face dual forms of marginalities. On one hand, through the oppressive economic system, and of course, on the social side, the caste discrimination and patriarchy. Under Article 46, Dr. Ambedkar's vision cumulates to address the concerns and rights of the other weaker section of the Indian society. And I quote, "The state shall promote with special care the educational and economic interests of the weaker sections of the people, in particular SC/STs, and shall protect them from social injustice and all forms of exploitation." Until now, I've highlighted the constitutional scheme for all people of India that is focused towards ensuring equality of opportunity for all, with a key focus towards the marginalized communities. This is very important to understand. And there is a good balance in the Constitution of balancing the rights of the most oppressed, SC, ST, OBCs, with that of everyone, each and every citizen of India, to achieve a good life, provide a healthy, sustainable livelihood for all. But the reality of today's development agenda and today's society is far from the constitutional text that we have before us. I won't engage here by highlighting the successes and failures of different governments in implementing the constitutional vision. I will leave it to you to assess where we stand. I will, however, pose a more fundamental question to all of you to think about. Whether all of this rights framework is Dr. Ambedkar's most radical contribution to the development perspectives. And for me, the answer is no. Of course, the vision of transformative constitution and the strong foundation of welfare state is the foremost manifestation of Dr. Ambedkar's genius and revolutionary thinking for a modern and futuristic India.
his pragmatism of hope, for transforming a discriminatory society into a welfare state free from discrimination and exploitation, irrespective of the caste, religious identities, gender identities, remains a guiding light for us. But Dr. Ambedkar's foremost radical project was his critique of the same constitutional vision and the rights framework that he established. There is no contradiction here, by the way. What I'm saying is Dr. Ambedkar gave us the fundamental rights and an inclusive development-based constitution. But at the same time, he was also very critical of the language of rights. Because for him, he recognized very crucially the power of caste, the power of Manu. And how that existing power on the social plane will pervert, will destroy these constitutional values. He recognized clear limits of the language of the constitutional rights in bringing about real societal change, because the foundation of our society remains discriminatory. And even though the constitutional vision is of transformative constitutionalism, which is very radical, it cannot be achieved if there is no organic democracy in India. Many of us know about the impeccable foresight of Dr. Ambedkar in his speech while he was giving the draft of the Constitution to the Constituent Assembly, November 4th, 1948, the life of contradictions. For Ambedkar, we must endeavor to imbue our political democracy with a sense of social democracy. And now I'm coming to social democracy and social cohesion. Without a foundation of social democracy, political and economical democracy are unsustainable. For him, social democracy denoted a way of life which recognizes liberty, equality, and fraternity as the principles of life. And I quote Dr. Ambedkar here. On the social plane, we have in India society based on principle of graded inequality. On the economic plane, we have a society in which there are some who have immense wealth as against many who live in abject poverty. On 26 January 1950, we are going to enter into a life of contradictions. In politics, we'll have equality, and in social and economic life, we'll have inequality. How long shall we continue to live a life of contradictions? And he gives us warning that if we continue to deny equality in the social and the economic, we are actually putting political democracy in peril. We must remove this contradiction at the earliest possible moment, or else those who suffer from inequality will blow up the structure of political democracy. Dr. Ambedkar, long before Professor Amartya Sen and philosopher Martha Nussbaum, pioneered capabilities approach, theorized the need for development agendas to focus on social first before the economic. How? To recall Professor Sen's and Professor Nussbaum's approach to development as freedom, it understands capabilities of individuals as real or substantive freedoms, as they denote freedoms that have been cleared of any potential obstacles. It rejects mere formal rights and freedoms. While researching for this keynote, I came across in Dr. Babasaheb Ambedkar's writings and speeches Dr. Ambedkar's insight on what should take precedence. And Dr. Ambedkar gets a little bit angry at the question when he was asked that question.
of what should come first, whether progress or conversion. And this is after a Yola when Dr. Ambedkar announced that I was born a Hindu, but I will not die as a Hindu. So in 1936, Dr. Ambedkar says, I think it is necessary, and I quote him, I think it is necessary to discuss the question as to what should be first initiated, whether economic progress or conversion. This issue, whether religious conversion or economic progress should proceed, is as dry as that which deals with political reform versus social reform. So at this point, he's very irritated. But then he goes on to say, if, however, anybody insists for such ceritium with regard to conversion and economic reform, I will prefer conversion to economic reform. I fail to understand how can you achieve economic progress so long as you have the stigma of being an untouchable, even if you acquire what is its use. So if you sincerely desire that your qualifications should be valued, your education should be of some use to you, the doors of financial progress are to be opened. You must throw away the shackles of untouchability. This passage informs us of the subtle understanding of Dr. Ambedkar, right from 1920s when he files the evidence before the South Bureau Committee, until 1950 when he writes the Constitution. That is a subtle understanding, it doesn't fluctuate, that the human and the human suffering should be at the center of any development project. And that is the only way we will be able to target and realize real development. My thorough reading of Constitutional Assembly debates and Baba Sahib's speeches and writings points to this understanding. Now, having established the primacy of social reform over other forms of reform in Ambedkar's thought, I now come to the contemporary neoliberal capitalism. Contemporary Indian development is focused on liberalization, privatization, and globalization within capitalism as the economic and political system that we have in the country right now. It is also, I argue, a caste capitalist state. It is not only about economic capital, but is driven by caste in almost entirety, where the economic power is consolidated in hands of a few upper caste individuals. Still, the situation in the post-independence era has largely remained unchanged despite reservations and affirmative action policies. Making some dent, these policies have been very helpful in making some dent in the hegemony of original caste capitalists, the upper caste. But overall, we still see high levels of inequality that are persisting. Now I'll come to Karl Marx. Karl Marx was among the first thinkers, 50 years even before Dr. Ambedkar was born, to highlight the significant detrimental impact of caste system on Indian society. In his 1853 essay, Karl Marx, 1853, the title of the essay is The Future Results of British Rule in India. Karl Marx characterizes Indian caste as the most divisive impediment to India's progress and power. He argued that the caste system rooted in hereditary division, and I'm quoting him again, was intricately linked with unchanging technological base and subsistence economy of Indian villages. Marx thought that British rule would erode the economic and technological foundation of these stagnant, isolated villages. And with industrialization and commercialization provided by the British, the caste will go away. This is Marx in 1853. I think for all of us, it's a no-brainer that Marx was wrong. His position proved to be false. And as we can see in the current capitalist economy, the caste has solidified itself into neo-casteism and has placed its roots deep within.
the capitalist economy and society. And it was Dr. Ambedkar's foresight which prevailed over Marx. It's very important. Because Dr. Ambedkar was not against industrialization or modernization of the economy. He was critical of the economic structure of capitalism. It's very important. That created enormous amounts of inequality in wealth. And for Ambedkar, I quote him, "State socialism is essential for India's industrialization. Private economy cannot do anything as expected if it makes an attempt, would give way to economic disparities." Therefore, Dr. Ambedkar's recognition of social plus economic places him as the formidable theorist of Indian society over the likes of Karl Marx. Because the time is running short, I will come to the last bit and conclude. But I'll point out about the Dalit capitalism. It's very important. The so-called Dalit capitalists, Dalit millionaires or crorepati's, and it is the fact that we have that, Dalit millionaires, Dalit capitalists in our society today. And some may even qualify as a high bourgeoisie, hot bourgeoisie, what we say. But one individual's or a small group's economic success story cannot be the reflection of the whole of the society's experience. Importantly, the existing data and academic work informs us that despite existence of few Dalit millionaires and capitalists, there is a significant number of small entrepreneurs who are Dalits and are excluded because of their caste within the economic system, the economic discrimination. There is a rampant economic discrimination where Dalit entrepreneurs are denied financial support by banks and governmental funding bodies because of their last names. And this has come out in empirical data. In the job market, your last name would determine your access to workplace employment in private sector positions and even open category positions in public employment. As upper caste privileged by the accidents of their birth with an upper caste surname would be preferred over a lower caste surname. Even if the upper caste surname individuals' qualifications are far lower than Dalit surnames, job applicants. So within these Dalit capitalists, there is a rejection of Dr. Ambedkar's approach to development in form of Dalit capitalism, which dismiss the significance of social reform and say that once economic reform happens, everything will be good. But Dalit capitalists interpret and understand Ambedkar's movement towards a casteless Indian society. Within the contemporary socio-economic development of profit-motivated capitalist economy. For them, economic liberation of Dalits as capitalists will ensure social emancipation, which is and already a lot has been written on this, that why that line of inquiry, that economic emancipation will ultimately also lead to social emancipation is already there. So even if you want to make the capital touchable, by providing it to the Dalits, the Indian experiences, the empirical data tells us that in rarity, some Dalits might become capitalists and crorepati's, but even they face discrimination. Even they continue to face discrimination irrespective of their economic value. Then I'll come to the final part of my keynote and try to answer. And I asked myself that question, what is the answer to the contemporary problems? And I realized I don't have one answer. I would of course start by saying that, and which might sound rather utopian to many of you, that the first goal should be of realizing a social democracy in India. The rising levels of socioeconomic inequalities in India have been empirically accounted for, where 800 million, 80 crores Indians still rely
of majority of which are SC/ST, OBC, still rely on state support to eat 2 meals a day. This is 2024. On the social plane, caste has reinvented itself in neo-casteism. And upper caste can invisibilize the experiences of discrimination in private sector because of their hegemonic power. Therefore, without deleting caste from liberalization, privatization, and globalization, one cannot achieve social democracy. Such deletion can happen only when we intentionally fight for social democracy by questioning and changing the attitudes towards discrimination and exploitation. I come to the second part. If we want to pay heed to Dr. Ambedkar, he borrows his understanding of social democracy and social endomosis from his professor John Dewey and Buddha. And I quote Dr. Ambedkar where he says in Annihilation of Caste, an ideal society should be mobile, should be full of channels for conveying a change taking place in one part to the other parts. There should be varied and free points of contact with other modes of association. In other words, there should be social endomosis. This is fraternity, which is only another name for democracy. I leave it to all of you to assess if you have been able to achieve social endomosis since independence. And apart from social democracy and social endomosis, there is a serious need to academically, politically, and in the activism realm, discuss how can we implement reservation in private sector. Reservations in public employment and education have been only had a limited scope, especially with the decline of public employment opportunities and private sector being the largest employer and the rampant discrimination in private sector being already highlighted. It's important for us to start that debate. The other radical approach which I think should be taken, that we have to make an equivocal demand for reparations, compensations in form of land, capital. To provide each marginalized group with family, fertile land in major areas as part of reparations for historical injustices. It is to recognize the limitations of reservation. And I argue that this policy should take examples and inspiration from the South African reparation scheme, where land was provided to the victims of apartheid and the failures in doing so as well. In conclusion, therefore, I say that let's debate these points and continue our engagement with these issues to ensure the realization of social democracy, an equitable form of economic engagement. And we, the people of India, have to take the lead. I would like to conclude by thanking a staunch and brilliant Ambedkarite, Dr. R.V. Chandrasekhar Ramanahalli, who works at NLSIU Bangalore. He's the one who brought me to Karnataka, gave me the opportunity to engage with Dalit, tribal, and OBC students at the grassroots. I was on a Karnataka tour with him before coming here. And I personally feel inspired by his grassroots work that he's doing. I would like to also thank Dr. Chaya for her kind support and hospitality. And thank you to Professor Halse, the Vice Chancellor, for all his support as well. Jai Bhim, thank you. Extending our heartfelt gratitude to Sri Asang Wankede for delivering enlightened and inspiring keynotes. Now felicitation. It is immense pleasure and gratitude that I'll ask Vice Chancellor to felicitate dignitaries. Firstly, Dr. M.C. Sudhakar.
We are fortunate to have Dr. MC Sudhakar as a chief guest and guest of honor to the ceremony. Your knowledge and expertise will undoubtedly inspire and positively impact countless individuals within the academic community. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಮಯ ಆಗಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟಡಿ ಮತ್ತು ರಿಸರ್ಚ್ ಸೆಂಟರ್ ವತಿಯಿಂದ 2 ದಿವಸಗಳ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಅದಕ್ಕೆ ನಮ್ಮ ಘನವೆತ್ತದ ಸರ್ಕಾರದ ಚೀಫ್ ಮಿನಿಸ್ಟರ್ ಆದಂತಹ ಸಿದ್ದರಾಮಯ್ಯಜಿ ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರ ಬಿಜಿ ಶೆಡ್ಯೂಲ್ ಕಾರಣದಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಅದರ ಸಲುವಾಗಿ ನಮ್ಮ ಘನವೆತ್ತ ಸರ್ಕಾರದ ಮಿನಿಸ್ಟರ್ ಆದಂತಹ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಡಾಕ್ಟರ್ MC ಸುಧಾಕರ್ ಜಿ ಬಂದ್ದಾರೆ. ಅವರು ಈ ಪ್ರೋಗ್ರಾಮನ್ನು ಇನಾಗ್ರೇಟ್ ಮಾಡಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅದೇ ಥರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂತಹ ಡಾಕ್ಟರ್ SC ಮಾದೇವಪ್ಪನವರು ಬಂದು ನಮ್ಮನ್ನು ಆಶೀರ್ವದಿಸಿ ನಮಗೆ ಶುಭಾಶಯಗಳನ್ನು ಹೇಳಿ ಅವರ ಮಾತುಗಳಲ್ಲಿ ನಾವು ತಿಳ್ಕೊಳ್ಬೋದು ಅಂಬೇಡ್ಕರ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರಂತೆ. ಹಾಗೆ ಕೀನೋಟ್ ಸ್ಪೀಕರ್ ಆಗಿ ವಾನ್ಖೇಡೆ ಅವರು UK ಬಂದಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಷ್ಟೋ ರಿಸರ್ಚ್ ಸ್ಟೂಡೆಂಟ್ಗಳಿಗೆ ಮೋಟಿವೇಟ್ಸ್ ಮಾಡೋ ಸಲುವಾಗಿ ನಾವು ಈ ಪ್ರೋಗ್ರಾಮನ್ನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಸಲುವಾಗಿ ಅವರಿಗೆ ಅಂದರೆ ಇಂಟರ್ನ್ಯಾಷನಲ್ ಆಕ್ಸ್ಫರ್ಡ್ದಿಂದ ಕರೆಸಲಾಗಿದೆ. ಹಾಗೂ ನಮ್ಮ ಈ BOM ಸ್ಪೆಷಲ್ ಗೆಸ್ಟ್ ಆಗಿ ಕರೆಯಲಾದಂತಹ ನಮ್ಮ ಹರೀಶ್ ಗೌಡ್ರು ಮತ್ತು ರವಿಶಂಕರ್ ಅವರು, ವಿಶ್ವನಾಥ್ ಸರು ಮತ್ತು ಈಗ BG ಪಾಟೀಲ್ ಅವರು ಪ್ರಸ್ತುತ ಇದ್ದಾರೆ, ಅವರು ಪ್ರಸ್ತುತಿ ಇದೆ. ಹೀಗೆ ನಮ್ಮ ಎಲ್ಲ DG ಸಾಗರ್ ಸರ್ ಇದ್ದಾರೆ ಮತ್ತು ನಮ್ಮ ಶಿವಕುಮಾರ್ ಇದ್ದಾರೆ, ಛಾಯಾ ಅವರಿದ್ದಾರೆ. ಎಲ್ಲ ಈ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಸ್ಟ್ಯಾಚ್ಯುಟರಿ ಆಫೀಸರ್ ಅವರು ಎಲ್ಲರೂ ಕೂಡಿ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸನ್ನು ಒಳ್ಳೆಯ ರೀತಿಯಿಂದ ಆರ್ಗನೈಸ್ ಮಾಡಬೇಕು ಅಂತ ಹೇಳಿದ್ರಿಂದ ಎಲ್ಲ ಒಳ್ಳೆಯ ರೀತಿಯಿಂದ ಆರ್ಗನೈಸ್ ಮಾಡಿದ್ರು. ಅದನ್ನು ಚೆನ್ನಾಗಿ 2 ದಿವಸಗಳ ಕಾಲ ಚೆನ್ನಾಗಿ ಈ ಟಾಪಿಕ್ ಮೇಲೆ ಅವರು ಸರಿಯಾಗಿ ಎಲ್ಲ ಬಂದವರಿಗೆ ನಾವು ಅತಿಥಿಗಳನ್ನು ಸರಿಯಾಗಿ ನೋಡಿಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ರಿಸೋರ್ಸ್ ಇದೆ ಹಾಗೆ ಅವರಿಗೆ ಹೇಗೆ ನಮ್ಮ ಏನು ಅಟೆಂಟಿವ್ ಆಗಿ ಎಲ್ಲರೂ ಈ ಟಾಪಿಕ್ ಮೇಲೆ ತಿಳಿದುಕೊಂಡು ಅದರ ಮೇಲೆ ಚೆನ್ನಾಗಿ ಡಿಸ್ಕಷನ್ ಮಾಡಿ ನಮ್ಮ ಘನವೆತ್ತ ಸರ್ಕಾರದ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಸುಧಾಕರ್ ಸರ್ಗೆ ಅವರಿಗೆ ಈ ರಿಪೋರ್ಟನ್ನು ಕೊಟ್ಟರೆ ಇದನ್ನು ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ನನಗನ್ನಿಸ್ತದೆ. ಇಲ್ಲಿ ತಮಗೆಲ್ಲ 1-2 ನಿಮಿಷ, ಯಾಕಂದರೆ ಟೈಮ್ ಆಗಿದೆ, ಹೀಗಾಗಿ ನಮ್ಮಲ್ಲಿ ಟೈಮ್ ಇಲ್ಲ. ನಾವು ನಮ್ಮ ಘನವೆತ್ತ ಸರ್ಕಾರದ ಸಿದ್ದರಾಮಯ್ಯ ಸರ್ಜಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ಈ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂತೆ ತಮಗೆಲ್ಲ ಗೊತ್ತಿರಬಹುದು, ಬುದ್ಧ ಬಸವ ಅಂಬೇಡ್ಕರ್ ಹೇಳ್ತೀವಿ, ಅಲ್ಲಿ ಜಾತಿನೇ ಇಲ್ಲ. ಜಾತಿ ದಯವಿಲ್ಲದ ಧರ್ಮದ ಉದಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆ ಧರ್ಮದ ಮೂಲಭಯ ಅಂತಾರೆ. ಹೀಗಾಗಿ ಅದನ್ನು ನಾವು ಚಾತು ತಪ್ಪದೆ ನಡೆದರೆ ಜೀವನದಲ್ಲಿ ನಾವು ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಎಲ್ಲರೂ ಸಮನಾಗಿರ್ತೇವೆ. ದೇಶದ ಒಂದು ರಾಮರಾಜ್ಯ ಆಗ್ತದೆ ಅಂತ ನನಗನ್ನಿಸ್ತದೆ. ಕಾನ್ಸ್ಟಿಟ್ಯೂಷನ್ ಅನ್ನು ಇರೋದ್ರಿಂದ ನಾವೆಲ್ಲ ಈ ವೈಸ್ ಚಾನ್ಸಲರ್ ಆಗಿದ್ದೆವು. ಸರ್ಕಾರದಲ್ಲಿ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಈ ನಮ್ಮ ಈ ಮಾದೇವಪ್ಪ ಸರು ಮತ್ತು ನಮ್ಮ ಸುಧಾಕರ್ ಸರು ಕೀನೋಟ್ ಸ್ಪೀಕರ್ ಅವರು ಚೆನ್ನಾಗಿ ಹೇಳಿದ್ರು. ತಮಗೆಲ್ಲ ಗೊತ್ತಿರಬಹುದು ಈಕ್ವಾಲಿಟಿ ಅಂದರೆ ಏನು ಅಂದರೆ, ತಮಗೆಲ್ಲ ಒಂದು ವಾಕ್ಯದಲ್ಲಿ ಹೇಳ್ತೀನಿ. ನಮ್ಮ ದೇವರಾದರ್ಶರು ಅವರೆಲ್ಲ OBC ಹಾಸ್ಟೆಲ್ಗಳನ್ನು ಮಾಡಿದ್ರು. ಅಂದರೆ ಈಕ್ವಾಲಿಟಿ ತರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ವಿಚಾರಧಾರೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ಪ್ರಸ್ತುತ ಟೈಮಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವರ ಏನು ಯೋಜನೆಗಳೇನಿವೆ, ಸರ್ಕಾರದ ಯೋಜನೆಗಳಿವೆ, ಅವರು ಚಾತು ತಪ್ಪದೆ ಮತ್ತು ಎಲ್ಲ ಅನ್ಎಂಪ್ಲಾಯ್ಡ್ಗಳಿಗೆ 16,000 ಅನ್ಎಂಪ್ಲಾಯ್ಡ್ಗಳಿಗೆ ರೆಗ್ಯುಲರೈಸ್ ಮಾಡಿದ್ರು. ಯಾವಾಗ 1973ರಲ್ಲಿ. ಮತ್ತು ಅದರಂತೆ ತಮಗೆಲ್ಲ ತಿಳಿಸ್ಬೇಕಾದ್ರೆ ಸರ್ ಸಿದ್ದಪ್ಪ ಕಂಬಳಿ ಅಂತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ದೇವರಾಜ ಸರ್ ಅವರು, ನಮ್ಮ ಸಿದ್ದರಾಮಯ್ಯ ಸರ್ಜಿ ಅವರು ಇವರ ಈ ನಿಟ್ಟಿನಲ್ಲಿ ನಡೀತಾ ಇದ್ದಾರೆ ಅಂತ ನನಗನ್ನಿಸ್ತದೆ.
ಯಾಕಂದರೆ ಸರ್ಕಾರವನ್ನು ಎಲ್ಲರ ಸಮಾಜದಲ್ಲಿ ಈಕ್ವಾಲಿಟಿಯನ್ನು, ಸಮಾಜದಲ್ಲಿ ಎಲ್ಲರೂ ಸಮೃದ್ಧವಾಗಿ ಅಂದರೆ ಯಾರು ಒಳ್ಳೆ ರೀತಿಯಿಂದ ಬದುಕಬೇಕಾದ್ರೆ ಎಲ್ಲರಿಗೆ ಈಕ್ವಾಲಿಟಿ ಕೊಡಬೇಕು, ಹೈಯರ್ ಎಜುಕೇಷನನ್ನು ಕೊಡಬೇಕು. ಹೈಯರ್ ಎಜುಕೇಷನಲ್ಲಿ ಎಲ್ಲರೂ ಕ್ವಾಲಿಟಿ ಎಜುಕೇಷನನ್ನು ಪಡಿಬೇಕೆಂಬ ಆಶೆಯಿಂದ ಈ ವರ್ಷ ಘನವೆತ್ತ ಸರ್ಕಾರದಲ್ಲಿ ಹೈಯೆಸ್ಟ್ ಬಜೆಟನ್ನು ಹೈಯರ್ ಎಜುಕೇಷನ್ನಲ್ಲಿ ಇಟ್ಟಿದ್ದಾರೆ. ಅದರ ಸಲುವಾಗಿ ಸರ್ಕಾರಕ್ಕೆ ನಾವು ಈ ಕ್ಷಣಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಹೈಯರ್ ಎಜುಕೇಷನ್ದಿಂದ ನಮ್ಮ ದೇಶವನ್ನು ಉಳಿಸಬಹುದು ಮತ್ತು ಅಳಿಸಬಹುದು. ಎಜುಕೇಷನ್ ಇರಲಿಲ್ಲ ಅಂದರೆ ದೇಶವನ್ನು ಅಳಿಸಿ ಹೋಗ್ತದೆ. ಹೀಗಾಗಿ ಕ್ವಾಲಿಟಿ ಎಜುಕೇಷನ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದ ಕ್ವಾಲಿಟಿ ಎಜುಕೇಷನನ್ನು, ಹೈಯರ್ ಎಜುಕೇಷನನ್ನು ಎಲ್ಲರೂ ಪಡಿಬೇಕು. ಮತ್ತು ಈ 2 ದಿವಸಗಳ ಏನು ಸಮ್ಮೇಳನದಲ್ಲಿ ತಾವೆಲ್ಲರೂ ಸರಿಯಾಗಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ್ದ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ 1% ಆದರೂ ಅಳವಡಿಸ್ಕೊಂಡ್ರೆ ಅದು ಬಾಬಾ ಸಾಹೇಬರ ಕಾನ್ಸ್ಟಿಟ್ಯೂಷನನ್ನು ಅಳವಡಿಸುವಂತಾಗ್ತದೆ ಅಂತ ಹೇಳುತ್ತಾ, ತಾವೆಲ್ಲ ಬಂದು ನಮ್ಮ ಕಾರ್ಯಕ್ರಮವನ್ನು ಸರಿಯಾಗಿ ನಡೆಸಿ ಮತ್ತು ಎಲ್ಲರೂ ಇದಕ್ಕೆ ಏನು ಸಪೋರ್ಟಿವ್ ಆಗಿ ಬಂದಿದ್ರಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ಇದನ್ನು ಚೆನ್ನಾಗಿ 2 ದಿವಸ ಎಲ್ಲರೂ ಅಟೆಂಟಿವ್ ಆಗಿ ಅದು ಏನು ಟಾಪಿಕ್ ಇದೆಲ್ಲ ಟಾಪಿಕ್ ಮೇಲೆ ಚೆನ್ನಾಗಿ ಡಿಸ್ಕಷನ್ ಮಾಡಿ ಸುಧಾಕರ್ ಸರಿಗೆ ರಿಪೋರ್ಟನ್ನು ಕೊಡೋಣ ಅಂತ ಹೇಳಿ ತಮಗೆಲ್ಲ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir, for your very aggressive speech. As my experience goes, 12 years of experience in KSOU, only the Vice Chancellor, I have seen that expressing in front of everyone that I came as a Vice Chancellor because of Baba Saheb. He makes an open statement. It is really great. Thank you so much. Now, I request for the vote of thanks. Mahadev Murthy, sir, Department of Management. A warm and graceful good afternoon to all. I deem it to a great honor and privilege to propose the vote of thanks on this occasion. Let me first start the vote of thanks by remembering the quotes of Dr. B.R. Ambedkar. Cultivation of mind should be the ultimate aim of human existence. A great man is different from the eminent one, is that he is ready to be the servant of the society. Myself, Professor Mahadev Murthy, Department of Management, I extend my heartfelt thanks to Honorable Chief Minister Siddaramaiah sir, Government of Karnataka in his absence. Thank you very much, sir. I express my sincere thanks to Chief Guest of this inaugural function, Dr. M.C. Sudhakar sir, Honorable Minister of Education, Government of Karnataka, Pro-Chancellor of Karnataka State Open University, Mysore, who despite his busy schedule, he has found time to grace this occasion. You truly made this day enlighten us, sir. Thank you very much, sir. It is my esteemed pleasure to thank Dr. S.C. Mahadevappa, sir, Honorable Minister, Social Welfare, and District in Charge Minister of Mysore, Government of Karnataka. His able guidance, as always, encourages, sir. Thank you very much, sir. It is my privilege to thank keynote speaker, this is Asang Wankede, that is University of Oxford. Your deep and intellectual way of that is imparting knowledge has added to the glory of this event. Thank you very much, sir. My sincere and deepest thanks to Honorable Vice Chancellor, Professor Alsevi, sir. He is the backbone of architect of this 2 days international conference. He is always inspire us and motivate us to organize these type of mega events in our university. I strongly believe that in his tenure, our university grow a great height. Once again, thank you very much, sir, for this, that is endless support. I thank to Harish Gowda, sir, that is Ravi Shankar, sir, and Vishwanath, sir, in his absence, that is Board of Management, members of our KSOU. Thank you for his absence, sir. And also, I thank to B.G. Patil, sir, member of Legislative Council and member of Board of Management, KSOU Mysore.
your gracious presence. Thank you very much, sir. I thank our registrar, Dr. KLN Murthy, sir, for his valuable contribution, guidance, encouragement, organize this event. Thank you very much, sir. I thank Dean Academic, Dr. Lakshmi Madam, Register Evaluation, Dr. Praveen, Finance Officer, Dr. Ramesh, Dean Study Center, Ramanatham Naidu, Dr. Shivkumar Swami, Organizing Secretary of this conference, and Chaya, Dr. Chaya Madam, all statutory officer of the KSOU. It is my duty to thank DG Sagar sir, State Convener DSS, his endless support. I thank that is Professor Somshekara sir, Director Dr. B.R. Ambedkar Center, Mysore, his support and encouragement. I thank Satpal, Professor, Women University, Bijapur. I thank Chandrasekhar, Law University, Bangalore. I special thank to former and present Vice Chancellor of different universities and former MP Srinivas, that is Shivanna sir, and Purushottam sir. I thank resource persons of various technical session and delegates. I thank Tejas, that is Young Encyclopedia, and my heartfelt thank to all the committee members and for their restless effort of this organizing these 2 days, that is international conference, heads of various departments, teaching, non-teaching, staff of our university, and NCC students, then police personnel, and for all the DSS leaders and political leaders, all that is progressive thinkers participated in this event. And finally, I conclude that is the quotes of the, and also I thank technical staff, resource scholars, student, media persons for that is evidencing interest in that is covering the events of good and all hard that is years work behind the screen, and also those who directly and indirectly working at this that is program. Finally, I conclude that inspiring the quotes of Buddha, no one savors, but that is oversells, no one that is can and no one may, we ourselves must walk path. Once again, thank you one and all for this occasion. Thank you very much, sir.